ಅಂತಿಮದ ಆರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾವು ಕಳೆದ ಕೆಲವು ಸಂಚಿಕೆಗಳಿಂದ ಇಸ್ರೇಲ್ ಕುರಿತಾಗಿ, ಇಸ್ರೇಲ್ ಯಾವ ರೀತಿಯಾಗಿ ರೂಪುಗೊಂಡಿತು ಹಾಗೂ ಕಳೆದ ಎಪಿಸೋಡಲ್ಲಿ ನಾವು ಯೆರೂಸಲೇಮ್ ಯಾವ ರೀತಿಯಾಗಿ ಇಸ್ರೇಲರ ವಶವಾಯಿತು ಹಾಗೂ ಈ ಯುದ್ಧಗಳೆಲ್ಲ ಎಲ್ಲಿ ಆರಂಭವಾಯಿತು ಎಂಬುದಾಗಿ ಅದರ ಕುರಿತಾಗಿ ನಾವು ವಿವರವಾಗಿ ನೋಡಿದ್ವಿ. ಇವತ್ತಿನ ಸಂಚಿಕೆಯಲ್ಲೂ ಕೂಡ ಇನ್ನೂ ನಾವು ಇಸ್ರೇಲ್ನ ಕುರಿತಾಗಿ ಹಾಗೂ ಇವತ್ತು ನಾವು ನೋಡುತ್ತಾ ಇರುವಂತಹ ಯುದ್ಧಗಳಿಗೆ ಏನು ಕಾರಣ ಎಂಬುದಾಗಿ ಅದರ ಕುರಿತಾಗಿ ನಾವು ಬ್ರದರ್ ಒಂದಿಗೆ ನಾವು ಕೇಳಿ ತಿಳಿದುಕೊಳ್ಳೋಣ. ಬನ್ನಿ. ಪ್ರೈಸ್ ಲಾರ್ಡ್. ಬ್ರದರ್, ಕಳೆದ ಕೆಲವು ಸಂಚಿಕೆಗಳಿಂದ ನಾವು ಇಸ್ರೇಲ್ ಕುರಿತಾಗಿ, ಇಸ್ರೇಲ್ ಯಾವ ರೀತಿಯಾಗಿ ಆರಂಭಗೊಂಡಿತು ಹಾಗೂ ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಯುದ್ಧ ಈ ವಾರೆಲ್ಲ ಯಾವ ರೀತಿಯಾಗಿ ಆರಂಭವಾಯಿತು ಅಂತ ನೋಡಿದ್ವಿ. ಆಮೇಲೆ ಮುಗಿಸುವಾಗ ನಾವು ಯೆರೂಸಲೇಮ್ ಯಾವ ರೀತಿಯಾಗಿ ಇಸ್ರೇಲರ ಕೈವಶವಾಯಿತು ಎಂಬುದಾಗಿ ನೋಡಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವುದರ ಕುರಿತಾಗಿ ನೋಡುತ್ತೇವೆ? ಈಗ ಯೆರೂಸಲೇಮ್ನಿಂದ ಯಾವ ರೀತಿ ಯಹೂದ್ಯರಿಗೆ ಯೆರೂಸಲೇಮ್ ಬಂತು ಎನ್ನುವುದನ್ನು ಕಳೆದ ಒಂದು ಎಪಿಸೋಡಲ್ಲಿ ನೋಡಿದ್ವಿ ಅಲ್ವಾ. ಇವತ್ತು ನಡೆಯುತ್ತಿರುವಂಥ ಇಷ್ಟೊಂದು ಸಮಸ್ಯೆಗೆ ಒಂದು ಕಾರಣ ಆರಂಭದಲ್ಲಿ ಮೊದಲನೇದಾಗಿ ಪಾಲೆಸ್ತೀನಿಯರಿಗೂ ಇಸ್ರೇಲಿಯರಿಗೂ ಆರಂಭವಾಯಿತು ಎಂಬುದಾಗಿ ಒಂದು 2 ಎಪಿಸೋಡ್ ಹಿಂದೆ ನಾವು ನೋಡಿದ್ವಿ. ಇವತ್ತು ನಡೆಯುವಂಥದ್ದು 2ನೇ ಭಾಗ ಎಂಬುದಾಗಿ ನಾವು ನೋಡಲಿದ್ದೇವೆ. ಕಳೆದ ಎಪಿಸೋಡ್ನಲ್ಲಿ ಏನು ನೋಡಿದ್ವಿ ಅಂದರೆ, ಯೆರೂಸಲೇಮನ್ನು ಎರಡಾಗಿ ವಿಭಾಗ ಮಾಡೋಕ್ಕೆ ಹೇಳ್ತಾರೆ, 2 ಸ್ಟೇಟ್ ಸೊಲ್ಯೂಷನ್ ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ನಾವು ನೋಡಿದ್ವಿ. ಈ 2 ಸ್ಟೇಟ್ ಸೊಲ್ಯೂಷನ್ ಯೆರೂಸಲೇಮನ್ನು ಎರಡಾಗಿ ವಿಭಾಗ ಮಾಡಿ ಒಂದನ್ನು ಪಾಲೆಸ್ತೀನಿಯರಿಗೂ ಓಲ್ಡ್ ಸಿಟಿ ಎಂಬುದಾಗಿ ಹೇಳ್ತಾರೆ, ಇನ್ನೊಂದು ಭಾಗವನ್ನು ಇಸ್ರೇಲಿಯರಿಗೂ ಯಹೂದ್ಯರಿಗೂ ಅಂದರೆ ಟೆಲ್-ಅವಿವ್ ಪಟ್ಟಣ ಇದೆ ಎಂಬುದಾಗಿ ಹೇಳ್ತಾರೆ. ಎರಡನ್ನ ವಿಭಾಗ ಮಾಡ್ರಿ, ಅವರ ಒಂದು ರಾಜಧಾನಿ ಅದಿರಲಿ, ಇದು ನಮಗೆ ರಾಜಧಾನಿ ಆಗಿರಲಿ ಎಂಬುದಾಗಿ ಹೇಳ್ತಾರೆ. ಪಾಲೆಸ್ತೀನಿಯರು ಇದಕ್ಕೊಂದು 160 ದೇಶಗಳು ಇದಕ್ಕೆ ಆದರಣೆ ತೋರಿಸ್ತಾ ಇದೆ ಲೋಕದ ಲೆಕ್ಕಾಚಾರದಲ್ಲಿ. ವಿಶ್ವಸಂಸ್ಥೆಯಲ್ಲಿ ಆ ತೀರ್ಮಾನವೂ ಇದೆ, 160 ದೇಶಗಳು ಅದಕ್ಕೆ ಒಪ್ಪಿಗೆ ಕೊಟ್ಟಿವೆ. ಆದರೆ ಇವತ್ತಿನವರೆಗೂ ಆ ತೀರ್ಮಾನಕ್ಕಿರುವಂತಹ ಯಾವುದೇ ವಿಧವಾಗಿರುವ ಪ್ರಯತ್ನಗಳು ಅಥವಾ ಪರಿಹಾರ ಇನ್ನೂ ತಗೊಳಕ್ಕಾಗಲಿಲ್ಲ. ಏಕೆಂದರೆ ಮತ್ತೆ ಸಮಸ್ಯೆ ಬರ್ತಾನೆ ಇದೆ. ಇದರ ನಡುವೆ ಇವತ್ತು 2023 ಅಕ್ಟೋಬರ್ ತಿಂಗಳು 7ನೇ ತಾರೀಕು ಯುದ್ಧ ಆರಂಭವಾಯಿತು. ಹಮಾಸ್ ಬಂದು ಇಸ್ರೇಲ್ನ ಒಡೆಯುವುದಕ್ಕೆ ಆರಂಭ ಮಾಡಿದ್ರು. ಅಲ್ಲಿ ಇದು ಮತ್ತೆ ಬೂಮ್ ಆಗ್ತಾ ಇದೆ, ಈ ಸಮಸ್ಯೆ ದೊಡ್ಡ ಬೂಮ್ ಆಗ್ತಾ ಇದೆ. ಯಾತಕ್ಕಾಗಿ ಅಂತ ನೋಡೋದಾದರೆ, ವಿಶ್ವಸಂಸ್ಥೆಯಲ್ಲಿ ಆ ತೀರ್ಮಾನವನ್ನು ಕೊಟ್ಟಾಗ ಅದಕ್ಕೆ ಅವರು ಬಂದು ಆ ತೀರ್ಮಾನಗಳ ಮೇಲೆ ಪ್ರೊಸೀಜರ್ ಆಗಿ ಅದನ್ನು ಮಾಡ್ತಾ ಬರೋದ್ರೊಳಗೆ ಇವರೇನು ಮಾಡೋದು ಅಂದರೆ, ಆ ಬೆಟ್ಟ ಅವರ ಒಂದು ಆರಾಧನೆ ಸ್ಥಳವಿರುವಂತಹ ಬೆಟ್ಟ ನಮಗೆ ಬೇಕು ಎಂಬುದಾಗಿ ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಯುದ್ಧ ಆರಂಭ ಆಯಿತು. ಅದರಲ್ಲಿ ಆರಂಭವಾದಂತಹ ಯುದ್ಧವೇ ಇವತ್ತಿನವರೆಗೂ, ಇವತ್ತು ನೋಡುತ್ತಿರುವಂಥ 2026 ಈ ಸಮಸ್ಯೆಯವರೆಗೂ ಅದುವೇ ಕಾರಣವಾಗಿ ಮೂಲತಃವಾಗಿದೆ. ಇದನ್ನು ನೋಡಬೇಕಾದ್ರೆ ಇನ್ನೊಂದು ವಿಷಯವನ್ನು ಸೇರಿಸಿ ನೋಡಬೇಕು. ಸತ್ಯವೇದದಲ್ಲಿ ಪ್ರವಾದನಯುಕ್ತವಾಗಿದೆ, ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನೋಡಬೇಕಾಗಿದೆ. ಯೆಹೆಜ್ಕೇಲ್ ಪುಸ್ತಕದಲ್ಲಿ 38ನೇ ಅಧ್ಯಾಯ 8ನೇ ವಾಕ್ಯ, 39ನೇ ಅಧ್ಯಾಯ 2ನೇ ವಾಕ್ಯ, ಇವೆರಡರಲ್ಲೂ ದೇವರನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಕಡೆಯ ದಿನಗಳಲ್ಲಿ ಇಸ್ರೇಲ್ ಬೆಟ್ಟಗಳಿಗೆ ವಿರುದ್ಧವಾಗಿ ಒಂದು ಯುದ್ಧ ಬರುತ್ತೆ ಎಂಬುದಾಗಿ ಇದೆ. ಈ ಇಸ್ರೇಲ್ ಇರುವಂತಹ ಬೆಟ್ಟಗಳಲ್ಲಿ ಬೆಟ್ಟಗಳು ಬಹಳ ಮುಖ್ಯವಾದವುಗಳು ಎಂಬುದಾಗಿ ನಾವು ನೋಡ್ತೀವಿ. ಉದಾಹರಣೆಯಾಗಿ ಅಬ್ರಹಾಮನು ಮೋರಿಯಾ ಬೆಟ್ಟಕ್ಕೆ ಈಸಾಕ್ನ ಕರ್ಕೊಂಡು ಹೋಗ್ತಾರೆ, ಅದು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಬೆಟ್ಟ. ಅದರ ನಂತರ ನೋಡೋದಾದರೆ ಮೋಶೆ ಬಂದು ಧರ್ಮಪ್ರದೇಶದಲ್ಲಿ ಕಾನಾನ್ ದೇಶದಲ್ಲಿ ಇದ್ದಾರೆ, ಒಂದು ಒಳ್ಳೆಯ ಬೆಟ್ಟವನ್ನು ನೋಡುವುದಕ್ಕೆ ಇಷ್ಟಪಟ್ಟೆ ಎಂಬುದಾಗಿ ಅವ್ರು ಹೇಳ್ತಾರೆ, ಆ ಒಂದು ಬೆಟ್ಟ ಇದೆ. ಅಷ್ಟು ಮಾತ್ರವಲ್ಲ, ಯೇಸು ಕ್ರಿಸ್ತನ ಶಿಷ್ಯರನ್ನು ಕರೆತರಬೇಕಾದ್ರೆ 28ನೇ ಅಧ್ಯಾಯ ಮತ್ತಾಯದಲ್ಲಿ ಒಂದು ಪ್ರತ್ಯೇಕ ಬೆಟ್ಟಕ್ಕೆ ಬರಲು ಹೇಳಿದರು ಎಂಬುದಾಗಿ ಇದೆ. ಈ ರೀತಿಯಾಗಿ ಇಸ್ರೇಲ್ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಬೆಟ್ಟಗಳು ಉಂಟು. ಈ ಸೀನಾಯ್ ಬೆಟ್ಟ, ಓರೇಬ್ ಇದೆಲ್ಲ ಇಸ್ರೇಲ್ ಬಿಟ್ಟು ಹೊರಗಿದೆ, ಐಗುಪ್ತದಲ್ಲಿ ಸೀನಾಯ್ ಆ ಒಂದು ಮರುಭೂಮಿಯಲ್ಲಿದೆ. ಆದರೆ ಯೆರೂಸಲೇಮ್ ಒಳಗೆ, ಇಸ್ರೇಲ್ ಒಳಗೆ ಇರುವಂಥ ಬೆಟ್ಟಗಳೆಲ್ಲ ವಾಕ್ಯ ಏನು ಹೇಳುತ್ತೆ ಅಂದರೆ, ಯೆರೂಸಲೇಮ್ ಸುತ್ತಲೂ ಬೆಟ್ಟಗಳು ಇರುವ ರೀತಿಯಲ್ಲಿ ಇನ್ನು ಮುಂದೆ ದೇವರು ನಿನ್ನ ಸುತ್ತಲೂ ಇರುವರು ಎಂಬುದಾಗಿ ರೀತಿ ಇದೆ. ಸೊ ಈ ಬೆಟ್ಟಗಳಲ್ಲಿ ಬಹಳ ಪ್ರಧಾನವಾಗಿ ಇಂಪಾರ್ಟೆಂಟ್ ಆಗಿರುವಂಥ ಬೆಟ್ಟ ಯಾವುದು ಅಂತ ಕೇಳಿದ್ರೆ, ಈ ಒಂದು ಮೋರಿಯಾ ಬೆಟ್ಟ ಎಂಬುದಾಗಿ ಹೇಳುವಂಥದ್ದೇ. ಅದರೊಂದಿಗೆ ಮತ್ತೊಂದು ಬೆಟ್ಟವನ್ನು ನೋಡ್ತೀವಿ, ಯಾಕೆಂದರೆ ಯೆಹೆಜ್ಕೇಲ 38:8ರಲ್ಲೂ 39:2ರಲ್ಲೂ ಬೆಟ್ಟಗಳಿಗೆ ವಿರುದ್ಧವಾಗಿ ಎಂಬುದಾಗಿದೆ, ಹಾಗಾದರೆ ಒಂದಕ್ಕಿಂತ ಅಧಿಕವಾಗಿ ಎಂಬುದಾಗಿ. ಇನ್ನೊಂದು ಬೆಟ್ಟ ಯಾವುದು ಇಸ್ರೇಲ್ನಲ್ಲಿ ಎಂಬುದಾಗಿ ಕೇಳುವುದಾದರೆ, ಇಸ್ರೇಲ್ನ ಉತ್ತರ ಭಾಗದಲ್ಲಿ ಸಿರಿಯಾ ಬಾರ್ಡರ್ನಲ್ಲಿ ಗೋಲನೈಟ್ಸ್ ಎಂಬುದಾಗಿ ಒಂದು ಪ್ರಾಂತ್ಯ ಇದೆ. ಈ ಗೋಲನೈಟ್ಸ್ ಎನ್ನುವಂತಹ ಪ್ರಾಂತ್ಯ ಬಂದು ಇದು ವಿಶೇಷವಾಗಿರೋ ಪ್ರಾಂತ್ಯ, ಅದು ಬಹಳ ಎತ್ತರವಾದ ಪ್ರದೇಶ. ಆ ಸ್ಥಳದಿಂದ ನೀವೇನು ಮಾಡೋಕ್ಕೆ ಸಾಧ್ಯ ಅಂದರೆ, ಒಬ್ಬರು ಹೇಳ್ತಾರೆ ಈ ರೀತಿಯಾಗಿ, ಪಾಶ್ಚಾತ್ಯ ದೇಶಗಳ ಪೂರ್ತಿಯಾಗಿ ನೀವು ಅಲ್ಲಿ ಸಂಶೋಧನೆ ಮಾಡ್ಬೋದು ಅಥವಾ ನೋಡಲು ಸಾಧ್ಯ. ದೇಶಕ್ಕೆ ಬರಲಿರುವಂತಹ ವಿರೋಧಿಗಳನ್ನು ಕಣ್ಗಾವಲಲ್ಲಿಡುವುದಕ್ಕೆ ಒಂದು ದೊಡ್ಡ ಸೈನ್ಯ ಕೇಂದ್ರವಾಗಿದೆ ಎಂಬುದಾಗಿ ಹೇಳ್ತಾರೆ. ಆ ಪ್ರಾಂತ್ಯವನ್ನು ಇಸ್ರೇಲ್ ಬಂದು ತಮ್ಮ ವಶದಲ್ಲಿಟ್ಕೊಂಡಿದ್ದಾರೆ, ಆ ಪ್ರಾಂತ್ಯದಲ್ಲಿ ಇದನ್ನು ಇಟ್ಕೊಳ್ಳಿ. ಆದರೆ ಸಿರಿಯಾ ಬಂದು ಹೇಳ್ತಾರೆ, ಅದು ನನ್ನ ಭಾಗ ಎಂಬುದಾಗಿ ಹೇಳ್ತಾರೆ. ಆದರೆ ಇಸ್ರೇಲ್ ಒಂದು ಯುದ್ಧದಲ್ಲಿ ಅದನ್ನು ಹಿಡಿದ್ರು. ಸೊ ಅದನ್ನು ಹಿಡಿದಾಗ ಯುದ್ಧದ ಒಂದು ಜೆನೀವಾ ಒಪ್ಪಂದ ಅಂತ ಹೇಳ್ತಾರೆ. 1920ರಲ್ಲಿ ಜೆನೀವಾದಲ್ಲಿ, ಸ್ವಿಟ್ಜರ್ಲ್ಯಾಂಡ್ನ ಜೆನೀವಾದಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಯುದ್ಧವನ್ನು ಹೆಂಗೆ ಮಾಡಬೇಕು, ಯಾವ ರೀತಿ ದಾಳಿ ಮಾಡ್ಬೋದು, ಯುದ್ಧವನ್ನು ಯಾವ ರೀತಿ ನಡೆಸಬೇಕು, ಯುದ್ಧದ ಅಂತ್ಯದಲ್ಲಿ ಆ ದೇಶಕ್ಕೆ ಏನೇನು ಕಾನೂನುಗಳು, ಒಂದು ಕೈದಿನ ಯಾವ ರೀತಿ ನಡೆಸಬೇಕು, ಇವೆಲ್ಲವೂ ಅಲ್ಲಿಯೇ ಬರೆಯಲ್ಪಟ್ಟಿತು.
ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಯುದ್ಧದ ಅಂತ್ಯದಲ್ಲಿ ಒಂದು ದೇಶ ಎಷ್ಟು ಮಟ್ಟಿಗೆ ಮುಂದೆ ಹೋಗಿದೆಯೋ ಅದು ಅವರಿಗೆ ಸ್ವಂತವಾದದ್ದು. ಆ ಯುದ್ಧದ ಒಂದು ಅಂತ್ಯದಲ್ಲಿ ಅದು ಅವರಿಗೆ ಸ್ವಂತ ಅಂತ ಹೇಳ್ತಾರೆ. ಸೊ ಇವ್ರೇನು ಹೇಳ್ತಾರೆ ಅಂದರೆ, ಒಂದು ಯುದ್ಧದಲ್ಲಿ ಅದನ್ನು ಹಿಡಿದಿದ್ದೇವೆ, ಅದು ನಮಗೆ ಸ್ವಂತ ಅಂತ ಹೇಳ್ತಾರೆ. ಈಗ ಸಿರಿಯಾ ಪ್ರಾಂತ್ಯವನ್ನು ಮತ್ತೆ ಕೇಳ್ತಾ ಇದೆ. ಈಗ ಮತ್ತೆ ಆ ಗೋಲನ್ ಹೈಟ್ಸ್ ಪ್ರಾಂತ್ಯಕ್ಕೋಸ್ಕರವಾಗಿ ಒಂದು ಯುದ್ಧ ಬಂತು. ಅದು ಕೂಡ ಇವಾಗ ವಿಶ್ವಸಂಸ್ಥೆಯಲ್ಲಿದೆ. 2025 ಸೆಪ್ಟೆಂಬರ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ತೀರ್ಮಾನವನ್ನು ಹಾಕಿ ಈ ಗೋಲನ್ ಹೈಟ್ಸ್ ಭಾಗವನ್ನು ಇಸ್ರೇಲ್ ಮತ್ತೆ ಕೊಡಬೇಕೆಂಬುದಾಗಿ ತೀರ್ಮಾನ ಹಾಕಿದ್ರು. ಈ ಗೋಲನ್ ಹೈಟ್ಸ್ ಸಿರಿಯಾ ಪ್ರಾಂತ್ಯದಲ್ಲಿಯೇ ಈ ಟರ್ಕಿ, ರಷ್ಯಾ ಎಲ್ಲ ಆ ಕಡೆಯಿಂದ ಬರಲಿರುವಂತಹ ಸ್ಥಳ. ಇನ್ನು ಹೇಳಬೇಕು ಅಂದರೆ, ಈ ಒಂದು ಸಿರಿಯಾದಲ್ಲಿ ಒಂದು ಪ್ರಾಂತ್ಯದಲ್ಲಿ ಇಸ್ರೇಲ್ ಸೈನ್ಯಕ್ಕೂ ರಷ್ಯಾ ಸೈನ್ಯಕ್ಕೂ ಒಂದು 40 ಕಿಲೋಮೀಟರ್ ಮೇಲೆ ಡಿಫ್ರೆನ್ಸ್ ಇರುತ್ತೆ. ಇಬ್ಬರು ಕೂಡ ಅಲ್ಲಿದ್ದಾರೆ ಎಂಬುದಾಗಿ ಮಾತಾಡ್ಕೋತಾರೆ. ಸೊ ಆ ರೀತಿ ಇರೋ ಪಕ್ಷದಲ್ಲಿ ಈ ಗೋಲನ್ ಹೈಟ್ಸ್ ಪ್ರಾಂತ್ಯ, ಈ ಒಂದು ಬೆಟ್ಟ, ಅದು ಒಂದು. ಎರಡನೇದಾಗಿ ಆ ಮೋರಿಯಾ ಬೆಟ್ಟ, ಯೆರೂಸಲೇಮ್ ಒಳಗಿರುವಂಥದ್ದು. ಅದಕ್ಕೆ ಮತ್ತೊಂದು ಹೆಸರು ಉಂಟು, ಟೆಂಪಲ್ ಮೌಂಟ್ ಎಂಬುದಾಗಿ ಹೇಳ್ತಾರೆ, ದೇವಾಲಯದ ಬೆಟ್ಟ ಎಂಬುದಾಗಿ ಹೇಳ್ತಾರೆ. ಆ ಒಂದು ಬೆಟ್ಟವು ನಮಗೆ ಬೇಕು ಎಂಬುದಾಗಿ ಈಗ ಎರಡು ದೇಶಗಳು ಅದಕ್ಕೆ ಆ ಒಂದು ವಿರೋಧವನ್ನು ತೋರಿಸುತ್ತಾ ಈ ಬೆಟ್ಟಗಳು ಬೇಕು ಎಂಬುದಾಗಿ ಹೇಳಿ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಈಗ 2 ಬೆಟ್ಟಗಳು ಇಸ್ರೇಲ್ ಕೊಡ್ತಾ ಇಲ್ಲ. ಸೊ 2 ಬೆಟ್ಟಗಳನ್ನು ಅವ್ರು ತಗೋಬೇಕು. ಅದನ್ನು ತೆಗೆದುಕೊಂಡು ಆ ದೇಶಗಳಿಗೆ ಒಪ್ಪಿಸಿಕೊಡಬೇಕಿರುವುದು ಅವರ ಒಂದು ಕಾರ್ಯ. ಅದರಲ್ಲಿ ಮೊದಲ ಪ್ರಯತ್ನವಾಗಿ ಹಮಾಸ್ ಅವರು ಏನು ಮಾಡಿದ್ರು ಅಂದರೆ, ಈ ಒಂದು ಬೆಟ್ಟವನ್ನು, ಅಂದರೆ ಟೆಂಪಲ್ ಮೌಂಟ್ ಎನ್ನುವಂತಹ ಆ ಒಂದು ದೇವಾಲಯ ಬೆಟ್ಟವನ್ನು ಅವರು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ರು. ಟೆಂಪಲ್ ಮೌಂಟ್ ಯಾಕೆ ಅದಕ್ಕೆ ಹೆಸರು ಬಂತು ಅಂತ ನೋಡುವುದಾದರೆ, ಅದನ್ನು ನೋಡಿದರೆ ನಮಗೆ ಇದು ಅರ್ಥವಾಗುವುದು. ಆ ಬೆಟ್ಟ ನಮಗೆ ಸ್ವಂತ ಎಂಬುದಾಗಿ ಹಮಾಸ್ ಅವರು ಕೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಅವರ ಒಂದು ಆರಾಧನೆಯ ಸ್ಥಳ ಅಲ್ಲಿದೆ, ಅದನ್ನು ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ. ವಿಶ್ವಸಂಸ್ಥೆಯಲ್ಲಿಯೂ ಹಳೆಯ ಯೆರೂಸಲೇಮ್ ಭಾಗದಲ್ಲೂ ಇದೆ, ಸೊ ಅದು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇವರೇನು ಹೇಳ್ತಾರೆ ಅಂದರೆ, ಅದನ್ನು ಕೊಡೋಕ್ಕಾಗಲ್ಲ, ಅದು ಬಂದು ಪೂರ್ಣ ಯೆರೂಸಲೇಮ್ ನಮಗೆ. ಯಾಕಂದರೆ 1967 ಅದನ್ನು ವಿಭಾಗ ಮಾಡಿದ್ದೇವೆ. ಪೂರ್ಣ ಯೆರೂಸಲೇಮ್ ನಮಗೆ. ಅಷ್ಟು ಮಾತ್ರವಲ್ಲ, 4000 ವರ್ಷದಿಂದ ಯೆರೂಸಲೇಮ್ ನಮ್ಮೊಂದಿಗೆ ಇದೆ. ಆ ರೀತಿ ಇರುವಲ್ಲಿ ನಾವು ಆ ಪ್ರಾಂತ್ಯದ ಬೆಟ್ಟವನ್ನು ಕೊಡುವುದಿಲ್ಲ ಎಂಬುದಾಗಿ ಹೇಳುವುದು ಮಾತ್ರವಲ್ಲ, ಅವರಿಗೆ ಮತ್ತೊಂದು ನಂಬಿಕೆ ಇದೆ, ಇಸ್ರೇಲರಿಗೆ ಒಂದು ನಂಬಿಕೆ ಇದೆ. ಏನಂದರೆ, 3ನೇ ದೇವಾಲಯ ಅಲ್ಲಿ ಬರುತ್ತದೆ ಎನ್ನುವಂಥ ಒಂದು ನಂಬಿಕೆ. ಸಾಮಾನ್ಯವಾಗಿ ನೋಡುವುದಾದರೆ, ಇಲ್ಲಿಯವರೆಗೂ ನಾವು ನೋಡಿದ್ದ ಎಲ್ಲಾ ಕಾರ್ಯವು ಮುಂಚಿತವಾಗಿ ತಿಳಿಸಲ್ಪಟ್ಟಿದ್ದು. ಇಸ್ರೇಲ್ ಬರುವಂಥದ್ದು, ಯೆರೂಸಲೇಮ್ ಬರುವಂಥದ್ದು, ಇವೆಲ್ಲ ಭವಿಷ್ಯವಾಣಿ ಇತ್ತು. ಆ ಭವಿಷ್ಯವಾಣಿ ಇದ್ದಂತಹ ವಾಕ್ಯ ಪ್ರಕಾರವಾಗಿ ಎಲ್ಲ ನಡೀತಾ ಇದೆ. ಬೈಬಲ್ನಲ್ಲಿ ಹಿಂಗೆ ಬರುತ್ತೆ, ಪ್ರವಾದನೆ ಇದೆ, ಹಂಗೆ ನಡೀತಾ ಇದೆ. ಅದರ ಪ್ರಕಾರ ಅವರಿಗೆ 3ನೇ ದೇವಾಲಯ ಬರುತ್ತೆ ಅಂತ ಇದೆ. ಈ 3ನೇ ದೇವಾಲಯ ಬರುತ್ತೆ ಅಂತ ಹೇಳಬೇಕಾದ್ರೆ ಮುಂಚಿತವಾಗಿ 2 ದೇವಾಲಯ ಇದಿದೆ ಎಂಬುದಾಗಿ ಅರ್ಥ. ಮೊದಲ ದೇವಾಲಯವನ್ನ ಸಾಲಮನ್ ಕಟ್ಟಿದರು. ನಮ್ಗೆಲ್ಲ ಗೊತ್ತು, ಅದಕ್ಕೆ ಹೆಸರು ಸಾಲಮನ್ ಟೆಂಪಲ್ ಅಂತ ಹೇಳ್ತಾರೆ, ಸೊಲೊಮನ್ ದೇವಾಲಯ ಅಂತ ಹೇಳ್ತಾರೆ. ಇದು ಬಂದು 2 ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆ ದೇವಾಲಯವನ್ನ ಸೊಲೊಮನನು ಈ ಮೋರಿಯಾ ಬೆಟ್ಟದಲ್ಲಿ ಕಟ್ಟಿದರು ಎಂಬುದಾಗಿ ಒಂದು ಪ್ರತ್ಯೇಕವಾದ ಉಲ್ಲೇಖ ಇದೆ. ಅದೇ ರೀತಿಯಲ್ಲಿ ಹಲವಾರು ಉಲ್ಲೇಖಗಳು ಆ ದೇವಾಲಯ ಅಲ್ಲಿ ಇತ್ತು ಎನ್ನುವುದಕ್ಕೆ ಅಲ್ಲಿ ಬಹಳ ಸಾಕ್ಷಿಗಳು ಉಂಟು. ಸೊ ಸಲಮಾನ್ ಕಾಲದಲ್ಲಿ ಆ ಬೆಟ್ಟ ಅವರಿಗೆ ಬಂತ ಅಂತ ಕೇಳಿದ್ರೆ, ಅದಕ್ಕಿಂತ ಮುಂಚಿತವಾಗಿ 2 ಸಾಮ್ಯೇಲ್ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯದಲ್ಲಿ ಒಂದು ದೊಡ್ಡ ಒಂದು ಬಾಧೆ ಬರುತ್ತದೆ. ಒಂದು 70,000 ಮಂದಿವರೆಗೂ ಸಾಯ್ತಾರೆ ಎಂಬುದಾಗಿ ನೋಡಿದ್ರೆ, ಎಲ್ಲಿ ಅಂತ ಕೇಳಿದ್ರೆ ಯೆರೂಸಲೇಮಿನಲ್ಲಿ. ಆ ರೀತಿ ಸಾಯ್ಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ದೇವರು ಪ್ರತ್ಯೇಕವಾಗಿ ಒಬ್ಬ ಸಂಹಾರಕ ದೂತನನ್ನು ದಾವೀದನು ನೋಡ್ತಾನೆ. ಆ ಬೆಟ್ಟವನ್ನು ಹಣವನ್ನು ಕೊಟ್ಟು ಖರೀದಿ ಮಾಡ್ತಾರೆ. ಆ ಸ್ಥಳದಲ್ಲಿ ಯಜ್ಞಪೀಠವನ್ನು ಕಟ್ಟಿ ಅವರು ದೇವರನ್ನು ಆರಾಧನೆ ಮಾಡ್ತಾರೆ ಎಂಬುದಾಗಿದೆ. ಸೊ ಆ ಒಂದು ಬೆಟ್ಟವೇ ಆ ಮೋರಿಯಾ ಬೆಟ್ಟ. ಅಷ್ಟು ಮಾತ್ರವಲ್ಲ, ಅದಕ್ಕಿಂತ ಮುಂಚಿತವಾಗಿ 1000 ವರ್ಷ ಹಿಂದೆ ಅಬ್ರಹಾಮನು ಬಂದು ತನ್ನ ಮಗದನ್ನ ಕರ್ಕೊಂಡು ಹೋಗಿ ದೇವರಿಗೋಸ್ಕರವಾಗಿ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡಕ್ ಹೋದ್ರು. ಅದು ಯಾವ ಬೆಟ್ಟ ಅಂತ ಕೇಳಿದ್ರೆ ಆ ಮೋರಿಯಾ ಬೆಟ್ಟವೇ. ಸೊ ಇವೆಲ್ಲವೂ ಒಂದೇ ಸ್ಥಳ, ಪರ್ಟಿಕ್ಯುಲರ್ ಪ್ಲೇಸ್ ಇಲ್ವಾ? ಹಾಗಾಗಿ ಇವರು ನಮ್ಮ ಆರಾಧನೆ ಸ್ಥಳ ಇದೆ ಎಂಬುದಾಗಿ ಅವರಿಗೆ ಒಂದು ಕಾರ್ಯವಿದೆಯೋ, ಇವರಿಗೆ ಬಂದು ಹೆಚ್ಚು ಕಡಿಮೆ 2000 ವರ್ಷಕ್ಕಿಂತ ಅಧಿಕವಾಗಿರುವ ಕನೆಕ್ಷನ್ ಇದೆ. ಸರಿನಾ? ಯಾಕೆಂದ್ರೆ ಅವರು ಅಬ್ರಹಾಮನ ಬಹಳ ಇಂಪಾರ್ಟೆಂಟ್ ಅವರಿಗೆ. ಯಾಕೆಂದ್ರೆ ಮೂಲ ಪುರುಷನ್ ಎಂಬುದಾಗಿ ಹೇಳ್ತಾರೆ. ಆ ಆದಿ ತಂದೆಯಾಗಿರುವ ಅಬ್ರಹಾಮನು ಮೊಟ್ಟ ಮೊದಲ ಬಾರಿಗೆ ಈಸಾಕನನ್ನ ಆ ಸ್ಥಳದಲ್ಲಿ ಒಂದು ಕುರಿಯನ್ನ ಬಲಿ ಕೊಟ್ಟು ಕರ್ಕೊಬರ್ತಾರೆ. ಆ ಸ್ಥಳ ಇದೆ ಅಲ್ವಾ, ಅದು ಬಹಳ ಇಂಪಾರ್ಟೆಂಟ್. ಅಲ್ಲಿ ಆರಂಭವಾಗುತ್ತೆ ಅವರ ಒಂದು ಸಂಪರ್ಕ. ಅದರ ನಂತರ ದಾವೀದನು ಅದನ್ನ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ. ಅದರ ನಂತರ ಸೊಲೊಮನ್ ದೇವಾಲಯ ಕಟ್ಟಿದ್ರು. ಇವೆಲ್ಲ ನಡೆಯಿತು. ಅದರ ನಂತರ ಒಂದು ಕಾಲಘಟ್ಟದಲ್ಲಿ ನೆಬೂಕದ್ನೆಚ್ಚರ್ ಅಲ್ಲಿ ದಂಡೆತ್ತಿ ಬಂದು ಆ ದೇವಾಲಯ ಬೆಂಕಿಯಿಂದ ಸುಡಲ್ಪಡುತ್ತದೆ. ಅದು ಕೂಡ ಮುಂಚಿತವಾಗಿ ತಿಳಿಸಲ್ಪಟ್ಟಿದೆ. ಯೆರೆಮೀಯ ಅದನ್ನ ಹೇಳ್ತಾರೆ, ಅದನ್ನ ನೀವು ಬಂದು ದೇವಾಲಯವನ್ನ ಮೋಸ ಮಾಡಿದ್ದೀರಾ, ಈ ಆಲಯದ ಪರ್ವತ ಸಿಲೋವ ಹಾಗೆ ಮಾರ್ಪಡುತ್ತೆ ಎಂಬುದಾಗಿ ಹೇಳಿ ಯೆರೆಮೀಯ 26:18 ಮೀಕ 3:12 ಪ್ರವಾದನಯುಕ್ತವಾಗಿ ದೇವರು ಹೇಳ್ತಾರೆ. ಹೇಳಿದ ಪ್ರಕಾರ ಆ ಆಲಯ ಬಂದು ನೆಬೂಕದ್ನೆಚ್ಚರನಿಂದ ಒಡೆಯಲ್ಪಟ್ಟಿತು. ಅದರ ನಂತರ ಹೆಚ್ಚು ಕಡಿಮೆ ಒಂದು 70 ವರ್ಷವಾಗಿ ಅದು ಏನೂ ಇಲ್ಲದೆ ಹಾಗೆ ಇದ್ದಿತ್ತು. ಅದರ ನಂತರ 3 ಬ್ಯಾಚ್ ಆಗಿ ಇಸ್ರಾಯೇಲರು ಮತ್ತೆ ಬಂದು 2ನೇ ದೇವಾಲಯವನ್ನ ಅವರು ಕಟ್ಟುವುದಕ್ಕೆ ಆರಂಭಿಸಿದರು. ಅದರ ನಂತರ ಅವರು ಬಂದು ಎಜ್ರಾ ಬಂದರು. ಕೊನೆಯದಾಗಿ ಜೆರುಬ್ಬಾಬೆಲ್ ಬಂದರು. ಇವರು ಬಂದು ಆ ದೇವಾಲಯವನ್ನು ಕಟ್ಟಿದರು. ಇದು 2ನೇ ದೇವಾಲಯ ಜೆರುಬ್ಬಾಬೆಲಿಂದ ಕಟ್ಟಲ್ಪಟ್ಟಿತು. ಅದಕ್ಕೆ ಮತ್ತೊಂದು ಹೆಸರುಂಟು, ಯೆರೂದನೇ ದೇವಾಲಯ ಅಂತ ಹೆಸರುಂಟು. ಆ ದೇವಾಲಯದಲ್ಲಿ ಯೇಸು ಬಂದು ತಿರುಗಾಡಿದ್ರು ಎಂಬುದಾಗಿ ಇದೆ. ಸೊ ಆ ದೇವಾಲಯವನ್ನ
ಕ್ರಿಸ್ತಶಕ 70ರಲ್ಲಿ ಟೈಟಸ್ ಎನ್ನುವ ಅರಸನ್ನು ಹೊಡೆದಾಕಿದ್ರು. ಸೊ ಆ ಸ್ಥಳದಲ್ಲಿ ಇವರು ಅವರ 3ನೇ ದೇವಾಲಯ ಬರುತ್ತೆ ಎಂಬುದಾಗಿ ಅವರು ಎದುರು ನೋಡ್ತಾ ಇದ್ದಾರೆ. 1000 ವರ್ಷ ಆದ್ಮೇಲೆ ಇವರ ಒಂದು ಆರಾಧನೆ ಸ್ಥಳ ಸಿಕ್ಕಿದೆ. ಸೊ ಇವಾಗ ಇವ್ರೇನ್ ಹೇಳ್ತಾರೆ ಅಂದ್ರೆ ಆರಾಧನೆ ಸ್ಥಳ ಇರೋದ್ರಿಂದ ನಾವು ಅದನ್ನ ಕೊಡೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆದ್ರೆ ಇವ್ರೇನ್ ಹೇಳ್ತಾರೆ ಅಂದ್ರೆ ನಿಮ್ಮ ಆರಾಧನೆ ಸ್ಥಳ ಇರ್ಲಿ, ಅದಲ್ಲೇ ಇರ್ಲಿ, ಆದ್ರೆ ನಮ್ಮ ಮೆಸ್ಸಿಯ ಹೇಳಿದ್ದಾರೆ ಒಂದು ದಿನ ಅಲ್ಲಿ ಆಲಯ ಬರುತ್ತೆ ಎಂಬುದಾಗಿ ಹೇಳಿದ್ದಾರೆ. ಸೊ ನಾವೇನ್ ಮಾಡ್ತೀವಿ, ದೇವಾಲಯವನ್ನ ಅಲ್ಲಿ ಕಟ್ತೀವಿ, ಒಂದಲ್ಲ ಒಂದಿನ ಖಂಡಿತವಾಗಿ ಕಟ್ತೀವಿ. ಆ ಸ್ಥಳ ನಮಗೆ ಬೇಕಾಗಿದೆ, ನಾವು ಅದನ್ನ ಕೊಡುವುದಿಲ್ಲ. ಇವನ್ ಇಟ್ಕೊಂಡಿದ್ರೆ ಇಟ್ಕೊಳ್ಳಿ ನೀವು, ಆದ್ರೆ ಈ ಸ್ಥಳವನ್ನ ನಾವು ಕೊಡೋದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾರೆ. ಇದುವೇ ಅಲ್ಲಿ ಒಂದು ಧಾರ್ಮಿಕವಾಗಿ ಇಬ್ಬರು ಕೂಡ ದೃಢವಾಗಿರುವಂತಹ ಒಂದು ತೀರ್ಮಾನದಲ್ಲಿ ಸಿಗಾಕೊಂಡಿದ್ದಾರೆ. ಅಲ್ಲಿ ಸಿಗಾಕೊಂಡು ಇವರಿಂದಲೂ ಆ ಸ್ಥಳ ಬಿಡಕ್ಕಾಗ್ತಾ ಇಲ್ಲ, ಅವರಿಂದಲೂ ಸ್ಥಳ ಬಿಡಕ್ಕಾಗ್ತಾ ಇಲ್ಲ. ಅಷ್ಟು ಮಾತ್ರವಲ್ಲ, ಆ ಒಂದು ದೇವಾಲಯಕ್ಕೆ ಬೇಕಾಗಿರುವ ಒಂದು ಬಹು ಮುಖ್ಯವಾಗಿರುವ ಕಾರ್ಯಗಳು ಇವು ನಡೆಯಕ್ಕೆ ಆರಂಭವಾಗಿದೆ. ಒಂದು ವಿಷಯವನ್ನು ಯೋಚನೆ ಮಾಡಿ ನೋಡಬೇಕು. ಇಷ್ಟೊಂದು ವಿಷಯಗಳು ಮುಂಚಿತವಾಗಿ ತಿಳಿಸಲ್ಪಟ್ಟು ಹೇಳಿದ ಪ್ರಕಾರ ನಡೆದಿದೆ ಅಂತ ಹೇಳಿದ್ರೆ, ಹಾಗಾದರೆ ಯಹೂದ್ಯರು ಬಂದು ಮತ್ತೆ ಆ ದೇವಾಲಯ ಬರುತ್ತೆ ಎಂಬುದಾಗಿ ನಂಬುವುದರಲ್ಲಿ ಒಂದು ಅರ್ಥವಿರುವಂಥದ್ದಾಗಿದೆ. ಯಾಕೆಂದರೆ ಅವರಿಗೆಲ್ಲ ಒಂದು ಡಸ್ಟಿಂದ ಮತ್ತೆ ದೇವರು ತಂದಿದ್ದಾರೆ, ಮತ್ತೆ ಆ ದೇವಾಲಯ ಬರುತ್ತೆ ಎನ್ನುವುದಕ್ಕೆ ಎಲ್ಲಿ ಯಾವ ಭಿನ್ನಾಭಿಪ್ರಾಯ ಎಲ್ಲ ಬರುತ್ತೆ ಅದಲ್ಲಿ. ಅಷ್ಟು ಮಾತ್ರವಲ್ಲ, ಇದು ಒಂದನ್ನು ಇಟ್ಟು ನಾವು ದೇವಾಲಯ ಬರುತ್ತೆ ಎಂಬುದಾಗಿ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಯಹೂದ್ಯರು ಬಂದು ಹೆಚ್ಚು ಕಡಿಮೆ 2000 ವರ್ಷವಾಗಿ ಲೋಕಪೂರ್ತಿಯಾಗಿ ಚದುರಿ ಹೋದರು, ಎಲ್ಲೋಗಿ ಏನಾದರೂ ಎನ್ನುವುದು ಗೊತ್ತಿಲ್ಲ ನಮಗೆ. ಆದರೆ ಸತ್ಯವೇದ ಹೇಳುತ್ತೆ, ಮತ್ತೆ ಆ ಸ್ಥಳದಲ್ಲಿ ದೇವಾಲಯ ಬರಬೇಕಾದ್ರೆ ಅಲ್ಲಿ ಆರೋನನ ಸಂತತಿಯವರು ಬಂದು ಮತ್ತೆ ಏನು ಮಾಡ್ತಾರೆ ಅಂದರೆ ಯಾಜಕತ್ವವನ್ನು ಅಲ್ಲಿ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಈಗ ನಮ್ಮ ನರ್ಮಲಕ್ಕೆ ತಗೊಳ್ಳಿ, ನಾವೆಲ್ಲ ಇದ್ದೀವಿ. ಒಂದು 4 ತಲೆಮಾರು ಹಿಂದೆ ಇದ್ದಂತಹ ತಾತನ ಹೆಸರು ನಮಗೆ ಗೊತ್ತಾ ಅಂತ ಕೇಳಿದ್ರೆ ನಮಗದು ಗೊತ್ತಿಲ್ಲ ಇಲ್ವಾ. ನಾವು ಈ ಜಾತಿ ಗೀತಿ ಕುಲ ಇದೆಲ್ಲ ಇಲ್ಲಿ ರೂಪುಗೊಂಡಿದ್ದು, ಇದು ಮನುಷ್ಯನು ಉಂಟು ಮಾಡಿದ್ದು. ಸೊ ಇದನ್ನ ನಾವು ಮಾತಾಡ್ಕೋತಾರೆ. ಆದರೆ ಒಂದು 1000 ವರ್ಷ ಹಿಂದೆ ನೋಡೋದಾದ್ರೂ ಕಂಡುಹಿಡಿಯಕ್ಕಾಗಲ್ಲ, ಯಾರು ಏನು ಎಲ್ಲಿಂದ ಬಂದರು, ಯಾವ ರೀತಿ ಬಂದರು, ಏನೋ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಆದರೆ 2000 ವರ್ಷವಾಗಿ ಯಹೂದ್ಯರು ತಮ್ಮ ಒಂದು ವಂಶಾವಳಿಯನ್ನ, ಲೀನೇಜ್ನ ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾರ ಮಗ, ಎಂಥವನ ಮಗ, ಯಾವ ಕುಲ ಎನ್ನುವುದನ್ನು ಅವರು ಮೇಂಟೈನ್ ಮಾಡಿ ಅದನ್ನು ಅವರು ಬರಿತಾ ಬರ್ತಾ ಇದ್ದಾರೆ. ನಾವು ಬೈಬಲ್ ನೋಡೋದು ಬ್ರದರ್, ಎಲ್ಲಾ ಕಡೆ ಕೂಡ ವಂಶಾವಳಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾವು ಆದಿಕಾಂಡದಲ್ಲಿ ನೋಡ್ಬೋದು, ಮತ್ತಾಯದಲ್ಲಿ ನೋಡ್ಬೋದು, ಎಲ್ಲಾ ಕಡೆ ಕೂಡ ಆ ವಂಶಾವಳಿನ ಸ್ಪೆಸಿಫಿಕ್ ಆಗಿ ಅಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ. ಹೌದು, ಆ ಕುಲಗಳ ಹೆಸರು, ತಂದೆ ಹೆಸರು ಖಂಡಿತವಾಗಿ ಅದರಲ್ಲಿ ಇರುತ್ತೆ. ಹೌದು, ಲೇವಿಯನ್ ಆಗಿರುವ, ಅರೋನನ ಮಗನಾಗಿರುವ, ಈ ರೀತಿಯಾಗಿ ಬರಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗ್ ಬರ್ತಾನೆ ಇರುತ್ತೆ. ಹೌದು. ಸೊ ಇದನ್ನ ನೀವು ನೋಡೋದಾದ್ರೆ ಈ ವಂಶಾವಳಿ ಯಾಕೆ ಈ ರೀತಿ ಬಿಡದೆ ಬಂದಿದೆ ಅಂತ ಹೇಳಿದ್ರೆ, ಅವರು ಬರೆಯುವಾಗ ತಮ್ಮ ಹೆಸರುಗಳೊಂದಿಗೆ ಅದನ್ನು ಸೇರಿಸಿ ಬರೆಯುವಂತಹ ಅಭ್ಯಾಸ ಇರುವವರು. ಈಗ ನಾವು ಬರಿಬೇಕಾದ್ರೆ ಏನು ಮಾಡ್ತೀವಿ ಅಂದರೆ, ನಮ್ಮ ತಂದೆಯವರ ಹೆಸರನ್ನ ಒಂದು ಇಂಚುವಿಲ್ಲಾಗಿ ಒಂದು ಲೆಟರ್ ಮಾತ್ರ ಹಾಕ್ತೀವಿ. ಹೌದು ಇಲ್ವಾ. ಹಾಕಿದ ನಂತರ ನಾವೇನ್ ಮಾಡ್ತೀವಿ, ಅನಂತರ ನಮ್ಮ ಮಗ ಬರ್ಬೇಕಾದ್ರೆ ಅಪ್ಪ ಹೆಸರು ಬಿಟ್ಬಿಡ್ತೀವಿ, ನಮ್ಮ ತಂದೆ ಹೆಸರು ಬಿಟ್ಬಿಡ್ತೀವಿ, ನಮ್ಮ ಹೆಸರನ್ನ ಇಂಚುಳಾಗಿ ಹಾಕ್ತೀವಿ. ಹೌದು. ಅದೇ ರೀತಿ ಅವರ ಮಗ ಬರಬೇಕಾದ್ರೆ ನಮ್ಮ ಹೆಸರು ಆಗುತ್ತೆ, ಅವರಪ್ಪ ಹೆಸರು ಇಂಚುಳಾಗಿ ಬರುತ್ತೆ. ನಾವು ಹಿಂಗೆ ಮೇಂಟೈನ್ ನಾವು ಮಾಡ್ತಾ ಇದ್ದೀವಿ. ಒಂದು ತಲೆಮಾರು ಮಾತ್ರ ಇರುತ್ತೆ ಅಲ್ಲಿ, ಹೆಚ್ಚು ಕಡಿಮೆ 2 ತಲೆಮಾರು ಇರುತ್ತೆ. ಬಹಳ ರೇರಾಗಿ ಒಂದು 3 ತಲೆಮಾರು ಇಟ್ಟಿರ್ತಾರೆ, ಅದ್ರ ಮೇಲೆ ರೇರಾಗಿ ಯಾರತ್ತೂ ಇರಲ್ಲ. ಆದರೆ ಇಲ್ಲಿ ನೀವು ನೋಡೋದಾದ್ರೆ ಇವರು ಬಂದು 20 ತಲೆಮಾರು 30 ತಲೆಮಾರು ಮೇಂಟೈನ್ ಮಾಡ್ತಾ ಇದ್ದಾರೆ. ಮೇಂಟೈನ್ ಮಾಡಿ ಹೆಸರು, ಆ ಕುಲ, ಗೋತ್ರ ಎಲ್ಲವನ್ನ ಅವರು ಸೇರಿಸಿ ಬರಿತಾ ಬರ್ತಾರೆ. ಇದು ಬಂದು ಈ ಒಂದು ವಾಡಿಕೆ ಇವರಿಗಿರೋದ್ರಿಂದ ಇವರು ಒಟ್ಟು 12 ಕುಲಗಳಿವರು. ಈ 12 ಕುಲಗಳಲ್ಲಿ ಇವರು ಯಾರು ಎನ್ನುವುದನ್ನು ತಮ್ಮ ಮಕ್ಕಳಿಗೆ ಹೇಳ್ತಾ ಬರ್ತಾರೆ. ಅದು ಯಾವುದೋ ಒಂದು ಇದರಲ್ಲಿ ಮೆನ್ಷನ್ ಮಾಡ್ತಾ ಬರ್ತಾರೆ. ಈ ಟ್ರೈಬ್ ಎಂಬುದಾಗಿ ಅವರು ಮೆನ್ಷನ್ ಮಾಡ್ತಾ ಬರ್ತಾರೆ. ಈ ಟ್ರೈಬ್ನಲ್ಲಿ ಇಂಥವರ ಲೀನೇಜಲ್ಲಿ ಇದೀವಿ ಎನ್ನುವುದನ್ನು ಅವರು ಹುಡುಕ್ತಾ ಬರ್ತಾರೆ. ಅದರಲ್ಲಿ ಏನಂತ ನೋಡೋದಾದರೆ ಆರೋನನ ವಂಶ ಕಂಡುಹಿಡಿಯಲ್ಪಟ್ಟಿತ್ತು. 2010ರಲ್ಲಿ ಒಂದು ಅರಿಕೆಯ ಪ್ರಕಾರ ಆರೋನನ ವಂಶ ಕಂಡುಹಿಡಿಯಲ್ಪಟ್ಟು ಆ ಆರೋನನ ವಂಶದಲ್ಲಿ ಒಬ್ಬ ಯಾಜಕನನ್ನ ರೂಪಿಸಿದ್ದಾರೆ. ಅದು ಕಂಡುಹಿಡಿಯಲ್ಪಟ್ಟಂತಹ ವಿಧಾನ ಬಂದು ಬಹಳ ಚೆನ್ನಾಗಿರುತ್ತೆ. ಅದನ್ನ ನೋಡೋದಾದ್ರೆ ನೀವು ಒಂದು ನಾರ್ತ್ ಆಫ್ರಿಕಾ ಅಂದರೆ ಉತ್ತರ ಆಫ್ರಿಕಾದಲ್ಲಿ ಒಂದು ಟೂರಿಸ್ಟ್ ಹೋಗುವ ರೀತಿಯಲ್ಲಿ ಒಂದು ಗುಂಪು ಹೋಗಿದ್ದಾರೆ. ನೋಡಿದ್ರೆ ಸಿನಗಾಗ್ ಎಂಬುದಾಗಿ ಹೇಳ್ತಾರೆ. ಸಿನಗಾಗ್ ಅಂತ ಹೇಳಿದ್ರೆ ಪ್ರಾರ್ಥನಾ ಆಲಯ ಎಂಬುದಾಗಿ ಹೇಳ್ತಾರೆ. ಈಗ ಅವರಿಗೆ ದೇವಾಲಯ ಇಲ್ಲ, ಹಾಗಾಗಿ 3ನೇದಾಗಿ ಬರುತ್ತೆ ಅಂತ ಹೇಳಿದ್ನಲ್ಲ. ಆದರೆ ಯಹೂದ್ಯರು ಏನು ಮಾಡ್ತಾರೆ, ಪ್ರಾರ್ಥನಾಲಯ ಕಟ್ತಾರೆ. ಎಲ್ಲೆಲ್ಲ ಇದರ ಒಂದು ಪ್ರಾರ್ಥನೆ ಆಲಯವನ್ನು ಅವರು ಕಟ್ತಾರೆ. ಅವರು ಒಂದೊಂದು ವಿಶ್ರಾಂತಿ ದಿನದಲ್ಲಿ ಅಲ್ಲಿ ಅವರು ಕಾದಿದ್ದು ಪ್ರಾರ್ಥನೆ ಮಾಡ್ತಾರೆ. ಯೂಶುವಲ್ ಆಗಿ ನಡೆಯುತ್ತೆ. ನಮ್ಮೂರಲ್ಲಿ ಕೂಡ ಕೊಚ್ವಿನಲ್ಲಿ ಒಂದು ಪ್ರಾರ್ಥನಾಲಯ ಅವರಿದ್ದ, ಇವತ್ತು ಕೂಡ ಇದೆ ಅದು. ಸೊ ಒಂದು ಪ್ರಾರ್ಥನಾಲಯಕ್ಕೆ ಹೋಗ್ಬೇಕಾದ್ರೆ ಉತ್ತರ ಆಫ್ರಿಕಾದಲ್ಲಿ ಕೋಹನ್ ಎಂಬುದಾಗಿ ಹೇಳ್ತಾರೆ. ಕೋಹನ್ ಅಂದ್ರೆ ಆ ಪ್ರಾರ್ಥನಾ ಆಲಯದಲ್ಲಿ ಬಂದು ನೋಡಿಕೊಳ್ಳುವವರು ಅಥವಾ ನಡೆಸುವವರು. ಇನ್ನು ಹೇಳ್ಬೇಕು ಅಂದ್ರೆ ವೇದವನ್ನ ಅಲ್ಲಿ ಓದುವವರು, ಯಾಜಕನು ಎಂಬುದಾಗಿ ಅಲ್ಲಿ ಹೇಳ್ಬೋದು. ಸೊ ಅವರು ಬಂದು ಅಲ್ಲಿದ್ದಾರೆ. ಅವರನ್ನ ನೋಡಿದ್ರೆ ಒಂದು ಆಫ್ರಿಕನ್ ಹೆಂಗಿದ್ದಾರೆ ನ್ಯಾಯವಾಗಿ, ಏಷ್ಯನ್ ಒಂಥರ ಇರಬೇಕು, ಚೈನೀಸ್ ಒಂಥರ ಇರ್ತಾರೆ, ಆಫ್ರಿಕನ್ ಯುರೋಪಿಯನ್ ಒಂಥರ ಇರ್ತಾರಲ್ವಾ. ಆಫ್ರಿಕನ್ ತರ ಅವರು ಇಲ್ಲ ಅಲ್ಲಿ. ಆಕ್ಚುಲ್ ಆಗಿ ಅವರ ಒಂದು ಸ್ಟ್ರಕ್ಚರ್, ಅವರ ಒಂದು ಕಾರ್ಯ, ಅವರ ಒಂದು ವರ್ಣ, ಅವರ ಕಣ್ಗಳು ಎಲ್ಲವೂ ಕೂಡ ಗಮನಿಸಿ ನೋಡುವುದಾದರೆ ಒಂದು ಆಫ್ರಿಕಾ ಇರುವಂತಹ ಯಾವ ಇದು ಅವರಲ್ಲಿಲ್ಲ. ಆಗ ಅಲ್ಲಿ ಓದಂತಹ ಈ ಒಂದು ಸಂಶೋಧಕರು ಅಥವಾ ಆರ್ಕಿಯಾಲಜಿ ಮಾಡುವಂತಹ ವ್ಯಕ್ತಿಗಳಲ್ಲಿ ಹೋದಾಗ
ಅವರನ್ನ ನೋಡಿ ಕೇಳ್ತಾರೆ, ನೀವು ಹೇಗೆ ಆಲಯದಲ್ಲೇ ಇದ್ದೀರಾ, ನಿಮಗೂ ಈ ಊರಿಗೂ ಸಂಬಂಧ ಇಲ್ವಲ್ಲ? ನೀವು ಸಾಮಾನ್ಯವಾಗಿ ಹೊರ ದೇಶಕ್ಕೆ ಹೋದರೆ ಆ ದೇಶದ ಜನಗಳ ನಡುವೆ ನೀವು ಒಬ್ಬ ಕನ್ನಡಿಗನ ನೋಡೋದಾದ್ರೆ ಆಶ್ಚರ್ಯ ಕೇಳ್ತಿರಲ್ವಾ, ನೀವ್ ಹೆಂಗ್ ಇಲ್ಲಿ ಇದ್ದೀರಾ ಅಂತ ಕೇಳ್ತೀವಲ್ವಾ? ಆ ರೀತಿಯಾಗಿ ಅವ್ರನ್ನ ಕೇಳ್ತಾರೆ, ನೀವು ಯಾರು, ಹೇಗೆ ಆಫ್ರಿಕಾದಲ್ಲಿ ಈ ರೀತಿಯಾಗಿ ಹೆಂಗಿದ್ದೀರಾ, ಬೇರೆ ತರ ಬೇರೆ ವರ್ಣದಿದ್ದೀರಲ್ವಾ? ಅವ್ರು ಹೇಳ್ತಾರೆ, ಇಲ್ಲ, ನಮ್ಮ ಮೂಲ ಪಿತೃಗಳು ಹಲವು ತಲೆಮಾರಿನಿಂದ ಇಲ್ಲಿ ಬಂದಿದ್ದಾರೆ. ಆ ರೀತಿಯಾಗಿ ಅವ್ರು ಹೇಳ್ತಾರೆ. ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ, ಅವರ ಲೀನಲಜುನ ಹುಡುಕ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವರ ಪೂರ್ವಿಕತೆಯನ್ನ ಹುಡುಕ್ತಾರೆ. ಎಲ್ಲವನ್ನ ಹುಡುಕುತ್ತಾ ನೋಡುವುದಾದರೆ ಆರೋನನ ಅಂಶದಲ್ಲಿ ಇರುವಂತಹ ಒಂದು ಕಾರ್ಯ ಅದು ಅವರಿಗೆ ಸಿಕ್ತು, ಬೆಡ್ಲೈನ್ ಸಿಕ್ತು ಅವರಿಗೆ. ಸಿಕ್ಕಿ ಇವಾಗ ಅವ್ರನ್ನ ಕರ್ಕೊಂಡ್ಬಂದು ಅವರ ಮೂಲಕವಾಗಿ ಈಗ ಯಾಜಕತ್ವವನ್ನು ರೂಪಿಸಿದ್ದಾರೆ. ಈಗ HKL ಪುಸ್ತಕ 44ನೇ ಅಧ್ಯಾಯವನ್ನು ಓದಿದ್ರೆ ಅಲ್ಲಿ ದೇವಾಲಯ ಕಟ್ಟಲ್ಪಟ್ಟು ಆರೋನನ ಸಂತತಿಯಾಗಿರುವ ಚಾದೋಕನ ಪುತ್ರರು ನನ್ನ ಆಲಯವನ್ನ ಕಾಯುತ್ತಾರೆ ಎಂಬುದಾಗಿ ಇದೆ. ಚಾದೋಕನ ಪುತ್ರರು ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ, ಆರೋನನ ಮಕ್ಕಳಲ್ಲಿ ಚಾದೋಕನೊಬ್ಬನು. ಎಲಿಯೇಜರೆಲ್ಲ ಇದ್ರು ಅಲ್ವಾ, ಆ ಒಂದು 2 ಮಕ್ಕಳು ದೇವ್ರು ಹೊಡಿತಾರೆ, ನಾದಬಿನ ದೇವ್ರು ಹೊಡಿತಾರೆ, ಎಲಿಯೇಜರ್ ಹಿಡಿತಾರೆ, ಅದರಲ್ಲಿ ಚಾದೋಕನ ಪುತ್ರರು ಬರ್ತಾರೆ. ಆ ಚಾದೋಕನ ಪುತ್ರರು ನನಗೆ ಯಾಜಕರಾಗಿರ್ತಾರೆ ಅಂತ ಹೇಳ್ತಾರೆ. ಈಗ ಆರೋನನ ಸಂತತಿ ಕಂಡುಹಿಡಿಯಲ್ಪಟ್ಟಾಯ್ತು. ನೀವು ಯೋಚನೆ ಮಾಡಿ ನೋಡಿ, ಒಂದು 2000 ವರ್ಷದ ನಂತರ ಒಂದು ಜನಾಂಗವನ್ನು ಕಂಡಿಡಕ್ಕೆ ಸಾಧ್ಯನಾ? ಸಾಧ್ಯನೇ. ಯಾವ ಇದ್ರಲ್ಲಿ ಕಂಡುಹಿಡಿದಿದ್ದಾರೆ ಅಂತ ನೋಡಿ. ಲೋಕದಲ್ಲಿ ಬೇರೆ ಯಾವ ಟ್ರೈಬಲ್ಲಿ ಇಂಥ 2000 ವರ್ಷವನ್ನ ದಾಟಿ ಒಂದು ಲೀನೇಜನ್ನ ಕಂಡಿಡಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ನನಗೆ ತಿಳಿದಿರುವ ಮಟ್ಟಿಗೆ ಬೇರೆ ಯಾವ್ದ್ರಲ್ಲೂ ಅದು ಸಾಧ್ಯವಾಗಿಲ್ಲ. ಕೆಲವರು ಬಂದು ತಮ್ಮ ಕಾರ್ಯವನ್ನು ಮೇಂಟೈನ್ ಮಾಡ್ತಾರೆ. ಆಸ್ಟ್ರಿಯಾ ಅಂತ ಒಂದು ದೇಶವಿದೆ, ಅವರು ಬಂದು ತಮ್ಮ ಬಹಳ ಬ್ಲಡ್ ಲೈನ್ ನ ಅವರು ಬಹಳ ಸೂಕ್ಷ್ಮ ಕಾಪಾಡ್ತಾರೆ ಅಂತ ಹೇಳ್ತಾರೆ. ಆಸ್ಟ್ರಿಯಾ, ಫಿನ್ಲ್ಯಾಂಡ್ ಅವರು ಹಿಂಗೆಲ್ಲ ಮಾಡ್ತಾರೆ ಅಂತ ಇದೆ. ಆ ಒಂದು ಪಂಗಡದಿಂದ ಬಂದವರು ಹಿಟ್ಲರ್ ಎಂಬುದಾಗಿ ಹೇಳ್ತಾರೆ. ಹಿಟ್ಲರ್ ಬಂದು ಆ ಲಿನೇಜಲ್ಲಿ ಬರ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಬಂದು ಒಂದು ಒಳ್ಳೆ ನೇಮ್ ಒಂದು ಹೇಳ್ತಾರೆ, ವಿಶೇಷವಾದ ಪ್ಯೂರ್ ಬ್ಲಡ್ ಎಂಬುದಾಗೆಲ್ಲ ಹಿಂಗೆಲ್ಲ ಮಾತಾಡ್ತಾರೆ. ಆದರೆ ಈ ರೀತಿಯಾಗಿ ಮೇಂಟೈನ್ ಮಾಡುವುದು ಬೇರೆ ಯಾರು ನಾವು ನೋಡಕ್ ಸಾಧ್ಯ ಇಲ್ಲ. ಸೊ 2000 ವರ್ಷವಾದ ನಂತರ HKL 44ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಹಾಗೆ ಆರೋನನ ಸಂತತಿಯವರು ಈಗ ಯಾಜಕತ್ವಕ್ಕೆ ಬಂದಿದ್ದಾರೆ. ಸರಿನಾ? ಇದು ಒಂದು ವಿಷಯ ನಡೀತು. ಎರಡನೇದಾಗಿ ನೀವು ನೋಡೋದಾದ್ರೆ ಅರಣ್ಯಕಾಂಡ 19ನೇ ಅಧ್ಯಾಯ 3-4 ವಾಕ್ಯದಲ್ಲಿ ಅಲ್ಲಿ ಒಂದು ಬಲಿ ಕೊಡಬೇಕು, ಒಂದು ಕೆಂದಾಕಳನ್ನ ಬಲಿ ಕೊಡಬೇಕು. ಅದು ಬಂದು ತಲೆಯಿಂದ ಕಾಲ್ವರೆಗೂ ಯಾವ ವಿಧವಾಗಿರುವಂತಹ ಏನೂ ಇಲ್ಲದೆ ದೋಷ ಇಲ್ಲದಿರಬೇಕು ಅಂತ ಹೇಳ್ತಾರೆ. ಈಗ ಕೆಂದಾಕಳನ್ನ 2010-11ರಲ್ಲಿ ಆ ಕೆಂದಾಕಳನ್ನ ಕಂಡಿಡಿದ್ರು. ಅದಕ್ಕೆ ಆರಂಭದಲ್ಲಿ ಜನ್ನ ಅಂತ ಹೆಸರು. ಅದರ ನಂತರ ಅದರಲ್ಲಿ ಕೆಲವೊಂದು ಪ್ಯಾಚಸ್, ವೈಟ್ ಪ್ಯಾಚಸ್ ಬಂದಿರೋದನ್ನ ಬಿಟ್ಬಿಟ್ರು ಅವರು. ಆದರೆ ಬಹಳ ಆಶ್ಚರ್ಯ ಪಡುವ ವಿಧದಲ್ಲಿ 2018 ಸರಿಯಾಗಿ ಯೆರೂಸಲೇಮ್ ಸಿಕ್ಕಿದಂತ 50ನೇ ವರ್ಷ, ಇಸ್ರಾಯೇಲ್ ರೂಪುಗೊಂಡು 70ನೇ ವರ್ಷ, ಸರಿಯಾಗಿ ಆ ಒಂದು ಕೆಂದಾಕಳು ಯೆರೂಸಲೇಮಿಗೆ ತರಲ್ಪಟ್ಟಿತು. 70 ವರ್ಷವಾದ ನಂತರ ಬಲಿಯ ಒಂದು ವಸ್ತು ಅದು. ಅದರಲ್ಲಿ ಇನ್ನೂ ದೊಡ್ಡ ಆಶ್ಚರ್ಯವೇನೆ ಅಂದ್ರೆ, ಈ ಜಾತಿ ನಾಶವಾಗಿರುವ ಜಾತಿ, ಭೂಮಿಯಲ್ಲಿ ಇಲ್ದಿರುವ ಜಾತಿ. ಆದ್ರೆ ಸ್ಪೈನ್ ದೇಶದಲ್ಲಿರುವಂತಹ ಒಂದು ಆಕಳಿಂದ ಈ ಒಂದು ಕಾರ್ಯವನ್ನು ಉಂಟು ಮಾಡಿದ್ರು. ಬೈಬಲ್ನಲ್ಲಿ ಹಿಂಗಿದೆಯಾ ಅಂತ ಕೇಳಿದ್ರೆ ದಾನಿಯೇಲ್ ಪುಸ್ತಕದಲ್ಲಿ 9ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಅವರು 1 ವಾರದವರೆಗೂ ಅನೇಕರಿಗೆ ಒಡಂಬಡಿಕೆಯನ್ನು ದೃಢಪಡಿಸಿ ಆ ವಾರದಲ್ಲಿ ಅರ್ಧದವರೆಗೂ ಬಲಿಯನ್ನ, ಕಾಣಿಕೆಯನ್ನ ಸೇವೆ ಮಾಡ್ತಾರಂತಿದೆ. ಸೊ ಬಲಿ ಸಮರ್ಪಣೆ ಇದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಸೊ ಈ ಬಲಿ ಎನ್ನುವುದು ಬಹಳ ಇಂಪಾರ್ಟೆಂಟ್. ಆ ಬಲಿ ಸಲ್ಲಿಸಲ್ಪಡಬೇಕಾಗಿರುವ ಯಾಜಕನು, ಬಲಿಯಾಗಬೇಕಾಗಿರುವ ವಸ್ತುವು ಈಗ ಸಿದ್ಧವಾಗಿದೆ. ಅಂದರೆ ಇಸ್ರೇಲ್ನಲ್ಲಿ ಆ ದೇವಾಲಯದಲ್ಲಿ ಆ ಸ್ಥಳಕ್ಕೆ ಬೇಕಾಗಿರುವ ಆ ಬಲಿ ಸಮರ್ಪಣೆ ಮಾಡಬೇಕಾಗಿರುವ ಯಾಜಕನು, ಬಲಿಯ ವಸ್ತು 2 ಸಿದ್ಧವಾಗಿದೆ. ಅಷ್ಟು ಮಾತ್ರವಲ್ಲದೆ ಈಗ ಯೆರೂಸಲೇಮ್ ಪೂರ್ತಿಯಾಗಿ ನೋಡೋದಾದ್ರೆ ಯೆರೂಸಲೇಮ್ ದೇವಾಲಯಕ್ಕೆ ಹೋಗುವ ದಾರಿ ಅಂತ ಬೋರ್ಡ್ ಹಾಕಿದ್ದಾರೆ ಇವಾಗ, ಇಲ್ವಾ? ಇನ್ನು ದೇವಾಲಯನೇ ಇಲ್ಲ. ಯಾವ ನಂಬಿಕೆಯಲ್ಲಿ ಇಟ್ಟಿದ್ದಾರೆ ಅವರು? ಸೊ ಅವರ ಒಂದು ಕಾರ್ಯವೇನೆಂದ್ರೆ, ಇಲ್ಲಿ ದೇವಾಲಯ ಖಂಡಿತವಾಗಿ ಬರುತ್ತೆ. ಇಷ್ಟು ದೊಡ್ಡ ಯಾಜಕನು 2000 ವರ್ಷದ ಮೇಲೆ ಸಿಕ್ಕಿದ್ದಾನೆ. 2000 ಆದ್ಮೇಲೆ ಅದು ಬಲಿ ವಸ್ತು ಸಿಕ್ಕಿದೆ. ಇನ್ನು ನಮಗೆ ಬೇಕಾಗಿರುವುದು ಸ್ಥಳ ಮಾತ್ರ. ಈ ಸ್ಥಳವನ್ನ ನಮ್ಮ ಬಳಿಗೆ ಕೊಡ್ತಾರೆ ಎಂಬುದಾಗಿ ಎದುರು ನೋಡ್ತಾ ಇದ್ದಾರೆ. ಇನ್ನೊಂದು ವಿಷಯ ಇದರಲ್ಲಿ ನಾವು ಸಂಶೋಧನೆ ಮಾಡಿ ನೋಡಬೇಕು. ಹಲವು ದೇಶಗಳಲ್ಲಿ ಒಂದು ಆಳ್ವಿಕೆ ಬಂದ ಕೂಡಲೇ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಂದಿನ ಆಳ್ವಿಕೆಯಲ್ಲಿ ಇದ್ದಂತಹ ವಿಗ್ರಹಗಳನ್ನ ಅಥವಾ ಆಲಯಗಳನ್ನ ಒಡೆದಾಕುವಂಥದ್ದು ಒಂದು ಕಾರ್ಯವಾಗಿಟ್ಟಿದ್ದಾರೆ. ಈ ರೀತಿಯಾಗಿ ಇದು ತಪ್ಪಾಗಿರುವ ಕಾರ್ಯವೇ. ಆದರೆ ಅದು ಎಲ್ಲ ಆಳ್ವಿಕೆ ಮಾಡುವವರು ಅಫ್ಘಾನಿಸ್ತಾನದಿಂದ ಬಂದು ಅವರು ಆಳ್ವಿಕೆ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಲ್ಲಿರುವಂತಹ ವಿಗ್ರಹಗಳನ್ನು ಒಡೆದಾಕಿದ್ರು. ಅದೇ ರೀತಿ ರಷ್ಯಾದ ಕಮ್ಯುನಿಸಂ ಒಡೆಯಲ್ಪಡಬೇಕಾದ್ರೆ ಲೆನಿನ್ ಸ್ಟ್ಯಾಚ್ಯೂ ಎಲ್ಲ ಕೆಳಗೆ ತಳ್ಳದ್ರು. ಈ ರೀತಿಯಾಗಿ ಒಬ್ಬೊಬ್ಬರು ಮುಂದಿನ ಹಂತಕ್ಕೆ ಬರಬೇಕಾದ್ರೆ ಇಂದಿನ ಇರುವಂತಹ ಕಾರ್ಯವನ್ನ ಒಡೆದಾಕ್ತಾರೆ. ಅದು ಒಂದು ತಪ್ಪಾಗಿರುವ ಕಾರ್ಯ. ಆದ್ರೆ ಅವ್ರು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದನ್ನ. ಆದ್ರೆ ಇಸ್ರೇಲ್ದಿರು 1948ರಲ್ಲಿ ಇಲ್ಲಿ ಬಂದಾಗ ಕೂಡ 1967ರಲ್ಲಿ ಯೆರೂಸಲೇಮ್ ಕೈಗೆ ಸಿಕ್ತಾಗ್ಲೂ ಕೂಡ ಇನ್ನು ಆ ಬೆಟ್ಟದ ಮೇಲಿರುವಂತಹ ಆರಾಧನೆ ಸ್ಥಳವನ್ನ ಒಡೆಯಲ್ಪಡದೆ ಎಲ್ಲವನ್ನ ಭದ್ರವಾಗಿ ಕಾಪಾಡಲ್ಪಡ್ತಿದ್ದಾರೆ. ಯಾತರಿಂದ ಇಷ್ಟಕ್ಕೂ ಅದು ಅವರ ಹೋಲಿ ಸೈಟ್ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವರ ರಕ್ತದಲ್ಲಿ ಬೆರೆತಿರುವಂತಹ ಒಂದು ಸ್ಥಳ. ಅದ್ರ ಯಾತರಿಂದ ಅಂತ ಕೇಳಿದ್ರೆ,
ಒಂದು 1968ರಲ್ಲಿ ಜೂನ್ ತಿಂಗಳಲ್ಲಿ ಒಂದು ಕಾನೂನು ಹಾಕಲ್ಪಟ್ಟಿತ್ತು. ರಿಲಿಜಿಯಸ್ ಆಕ್ಟಿವಿಟಿ ಎಂಬುದಾಗಿ ಒಂದು ಹಾಕಿದ್ರು. ಆಕ್ಟಿವಿಟೀಸ್ ಪ್ರಕಾರವಾಗಿ ಯಾವ ಆರಾಧನೆಯ ಸ್ಥಳವನ್ನು ಒಡಿಬಾರದು ಅಂತೇಳಿ ಇಸ್ರೇಲಲ್ಲಿ ಒಂದು ಕಾನೂನು ಇದೆ. ಅದರ ಅಡಿಯಲ್ಲಿ ಈ ಆರಾಧನೆ ಸ್ಥಳ ಮಾತ್ರ ಅಲ್ಲ, ಇಸ್ರೇಲ್ ಇರುವಂತೆ ಯಾವುದನ್ನು ಅವರು ಒಡೆಯೋದಿಲ್ಲ. ಅದನ್ನು ಭದ್ರವಾಗಿ ಕಾಪಾಡಲ್ಪಡ್ತಾ ಇದೆ. ಇಸ್ರೇಲ್ ಅದನ್ನು ಒಡೆಯೋದಿಲ್ಲ. ಆ ರೀತಿಯಾಗಿ ಇದೆ. ಯೆರೂಸಲೇಮ್ ಹೊರಗೆ ಬೇಕಾದ್ರೆ ಹೊಡೆದಾಕ್ತಾರೆ, ಯೆರೂಸಲೇಮ್ನಲ್ಲಿ ಹೊಡೆದಾಕಲ್ಲ. ಸೊ ಆ ರೀತಿ ಇರಬೇಕಾದ್ರೆ ಅದು ಕಾಪಾಡಲ್ಪಡ್ತಾನೆ ಇದೆ. ಅದು ಎರಡನೇದಾಗಿ ಯಹೂದರಿಗೆ ಒಂದು ನಂಬಿಕೆ ಇದೆ, ಒಂದು ದಿನ ಮೆಸ್ಸಿಯ ನಮ್ಮ ಕೈ ಕೊಡ್ತಾರೆ, ಅದನ್ನು ಬಂದು ದೇವಾಲಯವನ್ನು ಕಟ್ತೀವಿ ಎಂಬುದಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ದೇವಾಲಯವನ್ನ ಆ ಬೆಟ್ಟದಲ್ಲಿ ಕಟ್ಟುವುದಕ್ಕೆ ಎಲ್ಲ ಫಂಡ್ಸ್ ರೆಡಿ ಮಾಡಿಟ್ಟಿದ್ದಾರೆ. ಟೆಂಪಲ್ ಇನ್ಸ್ಟಿಟ್ಯೂಟ್ ಎಂಬುದಾಗಿ ಹೇಳಿ ಸರ್ಕಾರವನ್ನು ಏರ್ಪಡಿಸಿದೆ. ಅದನ್ನ ಬಂದು ಪಿಯೂರ್ ರಬಿಯವರು, ಯೆರೂಸಲೇಮ್ನ ಇಸ್ರೇಲಿಯರ ರಬಿಯವರು ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲವನ್ನ ದೇವಾಲಯಕ್ಕೆ ಬೇಕಾಗಿರುವ ಎಲ್ಲ ಉಪಕರಣಗಳನ್ನ, ಇನ್ನು ಕಟ್ಟಬೇಕಾಗಿರುವ ಕಲ್ಲುಗಳನ್ನ ಪ್ಲಾನ್ ನಿಂದ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಅದನ್ನ ನೀವು ಹೇಳ್ದಂಗೆ ಬದಲು ಟೆಂಪಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆ 3D ಮಾಡೆಲ್ ಎಲ್ಲ ನಾವು ವಿಡಿಯೋಸ್ ಅಲ್ಲಿ ನೋಡ್ಬೋದು ಯೂಟ್ಯೂಬ್ ಅಲ್ಲಿ, ಯಾವ ರೀತಿ ಕಟ್ತೀವಿ ಅಂತ ಪ್ಲಾನ್ ಎಲ್ಲ ಆ 3D ಮಾಡೆಲ್ ಅಲ್ಲಿ ಅವರೆಲ್ಲ ರಿಲೀಸ್ ಮಾಡಿದ್ರು. ಅವ್ರು ರಿಲೀಸ್ ಮಾಡಿದ್ದಾರೆ. ಇದುವೇ ನಾವು ಕಟ್ಟಲಿರುವಂತಹ ದೇವಾಲಯ. ಇದು ಬಂದು ಹಳೆಯ ಸೊಲೊಮನ್ ದೇವಾಲಯ ಮಾಡಲ್ ಇದೆ. ಸೊ ಇದನ್ನ ನಾವು ಕಟ್ಟಲಿದ್ದೇವೆ. ಈ ಮಾಡೆಲ್ಲೇ ಇಷ್ಟಕ್ಕೂ ವಾಲ್ ಕಲರ್ ಇಂದ ಹಿಡಿದು ಯಾಜಕನ ಡ್ರೆಸ್ ಕಲರ್ ಇಂದ ಹಿಡಿದು ಎಲ್ಲವನ್ನ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಹೇಳ್ಬೇಕು ಅಂದ್ರೆ ಆ ಬಲಿ ವಸ್ತುವನ್ನು ಯೆರೂಸಲೇಮಿಗೆ ತಂದಿದ್ದಾರೆ. ಇನ್ನೂ ನನ್ನ ಒಂದು ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಅವರು ಬಲಿಪೀಠ ಅಂತ ಒಂದು ಕಟ್ಟಿದ್ದಾರೆ. ಆದರೆ ಆ ಸ್ಥಳದಲ್ಲಿ ಅದಿಲ್ಲ, ಅದು ಪ್ರತ್ಯೇಕವಾಗಿ ಕಟ್ಟಿಟ್ಟಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ಸ್ಥಳವನ್ನ, ಈ ಪರ್ಟಿಕ್ಯುಲರ್ ಬೆಟ್ಟದಲ್ಲಿ ಇಷ್ಟೊಂದು ಪ್ರಿಪೇರ್ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಬೆಟ್ಟವನ್ನ ಕೊಡ್ತಾರೆ ಅವರು? ಕೊಡಲ್ಲ ಅವರು. ಅದೇ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ನಮಗೆ ಆ ಬೆಟ್ಟ ಬೇಕು ಅಂತ ಹೇಳಿ, ಯಾಕಂದ್ರೆ ಅವರ ಆರಾಧನೆ ಸ್ಥಳ ಅಲ್ಲಿದೆ, ಆ ಬೆಟ್ಟ ಬೇಕು ಅಂತ ಹೇಳ್ತಾರೆ. ಈ ಸಮಸ್ಯೆವೇ ಈಗ ಹೋಗ್ತಾ ಇರುವುದು. ಇದುವೇ ಇಷ್ಟೊಂದು ಇವತ್ತು ನೋಡುತ್ತಿರುವಂತಹ ಇಸ್ರೇಲ್, ಇರಾನ್, US ಎಲ್ಲಾ ಸಮಸ್ಯೆಗೂ ಮೂಲ ಇದಾವೆ. ನಮ್ಮ ಕಾಲದಲ್ಲಿ ಏರ್ಪಟ್ಟಂತಹ ಸ್ಟಾರ್ಟಿಂಗ್ ಪಾಯಿಂಟ್ ಎಂಬುದಾಗಿ ನಾವು ಹೇಳಕ್ ಸಾಧ್ಯ. ಸೊ ಇದು ಏನ್ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ ಎನ್ನುವುದರಲ್ಲಿ ಈ ವಾರ ನೋಡ್ಬೇಕಾದ್ರೆ ಬಹಳ ಮಂದಿ ಕೇಳ್ತಾರೆ, ಈ ವಾರ ಯಾವ ರೀತಿ ಹೋಗುತ್ತೆ, ಹೆಂಗಾಗಿ ಮುಗಿಬಹುದು, ಹಿಂಗೆಲ್ಲ ಮಾತಾಡ್ಕೋತಾರೆ. ಈ ವಾರ ಒಂದು ವೇಳೆ ತಾತ್ಕಾಲಿಕವಾಗಿ ನಿಂತು ಮುಂದುವರಿಯಬಹುದು, ಅಥವಾ ಈ ವಾರ ಮುಗಿದು ಇನ್ನೊಂದು ವಾರ ಸ್ಟಾರ್ಟ್ ಆಗ್ಬೋದು, ಅಥವಾ ಈ ವಾರೇ ದೊಡ್ಡದಾಗಿ ಹೋಗಿ ಥರ್ಡ್ ವರ್ಲ್ಡ್ ವಾರ್ ಆಗಿ ಮಾರ್ಪಡ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆದರೆ ಬೈಬಲ್ನಲ್ಲಿ ಹೇಳ್ಪಟ್ಟಂತಹ ವಿಷಯ ಮಾತ್ರ ನಡೆಯುತ್ತೆ. ಬೈಬಲ್ ಏನು ಹೇಳಿದೆಯೋ ಅದು ಮಾತ್ರ ಇದು ನಡೆಯುತ್ತೆ. ಅಲ್ಲಿ ಇವರೇನು ಮಾಡ್ತಾರೆ ಅಂತ ಕೇಳುವುದಾದರೆ, ಯುದ್ಧದ ಅಂತ್ಯದಲ್ಲಿ ಆ ಸ್ಥಳವನ್ನು ಅವರು ಕ್ಯಾಪ್ಚರ್ ಮಾಡ್ತಾರೆ. ಇಸ್ರೇಲರು ಕ್ಯಾಪ್ಚರ್ ಮಾಡಿ ಒಟ್ಟಾರೆಯಾಗಿ ತಮ್ಮ ಕಂಟ್ರೋಲ್ಗೆ ಅವರು ತೆಗೆದುಕೊಳ್ಳುತ್ತಾರೆ. ಇನ್ ಕೇಸ್ ಅದು ಯುದ್ಧದಲ್ಲಿ ಆಗುತ್ತೋ, ಯಾಕೆಂದ್ರೆ ಇವಾಗ ನೋಡೋದಾದ್ರೆ ಈ ಹಮಾಸ್ ಯುದ್ಧ ಆರಂಭವಾದಂದಿನಿಂದ, ಅದಕ್ಕೆ ಅಲ್-ಅಕ್ಸಾ ಫ್ಲಡ್ ಎಂಬುದಾಗಿ ಹೆಸರು, ಅದು ಆರಂಭವಾದಂದಿನಿಂದ ಈ 3 ವರ್ಷದ ಒಳಗೆ ಮಾತ್ರ ಇಸ್ರೇಲ್ಯರು 500 ಮಾಸ್ಕ್ ಹೊಡೆದಾಕಿದ್ದಾರೆ. ಗಾಜಾ ಪ್ರಾಂತ್ಯದಲ್ಲಿ, ಅನಂತರ ಲೆಬನಾನ್ನಲ್ಲಿ, ಎಲ್ಲದರಲ್ಲೂ ನೋಡುವುದಾದರೆ 500 ಮಾಸ್ಕ್ಗಳನ್ನು ಹೊಡೆದಾಕಿದ್ದಾರೆ ಅವರು. ಇನ್ನು ಅವರು ಕೈ ಇಡಬೇಕಾಗಿರುವಂಥ ಕಡೆಯದು ಇದುವೆ. ಮೇ ಬಿ ಅವರೇ ಅದನ್ನು ಹೊಡೆದಾಕ್ಬಿಡ್ಬೋದು. ಇದೊಂದಿದೆ. ಯಾಕೆಂದರೆ ವಾರ ಅಂತ ಬಂದರೆ ಯಾವ ಕಾನೂನಲ್ಲಿ ಅವರು ವಿಧೇಯರಾಗುವುದಿಲ್ಲ. ಅವ್ರ ಪಾಟ್ ಇಷ್ಟ ಬಂದ ಹಾಗೆ ಎಲ್ಲ ದೇಶವೂ ಮಾಡುತ್ತೆ, ಇಸ್ರೇಲ್ ಕೂಡ ಮಾಡುತ್ತೆ, ಎಲ್ಲ ದೇಶವೂ ಮಾಡುತ್ತೆ. ಎರಡನೇದಾಗಿ, ಇಸ್ರೇಲ್ ದೇಶದಲ್ಲಿ ಒಂದು ದೊಡ್ಡ ಭೂಕಂಪ ಬರಲಿದೆ. ಇದು ನಾನು ಹೇಳ್ತಾ ಇಲ್ಲ, ಎಹೆಜ್ಕೇಲ್ ಪುಸ್ತಕ 38ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಒಂದು ದೊಡ್ಡ ಅದ್ಭುತ ಕಂಪನ ಬರುತ್ತೆ ಅಂತ ಇದೆ. ಇದೀಗ ಬೈಬಲ್ನಲ್ಲಿ ಬಂದು 2500 ವರ್ಷ ಹಿಂದೆ ಬರೆಯಲ್ಪಟ್ಟಿದೆ. ಈಗ ಇಸ್ರೇಲ್ನಲ್ಲಿ ಭೂಕಂಪವನ್ನ ಗಮನಿಸುತ್ತಿರುವಂತಹ ಆ ಸಂಶೋಧಕರು ಹೇಳ್ತಾರೆ ಅಂತ ಹೇಳಿದ್ರೆ, ದೊಡ್ಡ ಭೂಕಂಪ ಇಸ್ರೇಲ್ನ ಹೊಡೆಯಲಿದೆ. ಆದರೆ ಇಸ್ರೇಲ್ ಸರ್ಕಾರ ಅದಕ್ಕೇನಾಗಿಲ್ಲ, ಸಿದ್ಧರಾಗಿಲ್ಲ, ರೆಡಿ ಆಗಿಲ್ಲ. ಸೊ ನೀವು ರೆಡಿ ಆಗಿರಿ ಎಂಬುದಾಗಿ ಹೇಳಿದ ನಂತರ ಇಸ್ರೇಲ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಭೂಕಂಪ ಬಂದರೆ ಜನಗಳನ್ನ ಯಾವ ರೀತಿ ಕಾಪಾಡಬೇಕು, ಹಾಸ್ಪಿಟಲ್ಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು, ಹಾಸ್ಪಿಟಲ್ನಲ್ಲಿ ಭೂಕಂಪ ಬಂದರೆ ಅಲ್ಲಿಂದ ಯಾವ ರೀತಿ ಕಾಪಾಡಬೇಕು, ಆ ರೀತಿಯಾಗಿ ಅವರು ಇದನ್ನು ಮಾಡ್ತಾನೆ ಇದ್ದಾರೆ, ಪ್ರಾಕ್ಟೀಸ್ ಮಾಡಿ ನೋಡ್ತಾನೆ ಇದ್ದಾರೆ. ಅವರು ಅದನ್ನು ಬಂದು ದಿಢೀರ್ ಎಂಬುದಾಗಿ ಅವರೇ ನಡೆಸಿ ನೋಡ್ತಾರೆ. ಒಂದು ಭೂಕಂಪ ಬಂದರೆ ತಕ್ಷಣ ಜನಗಳನ್ನ ಕಾಪಾಡುವುದು ಹಿಂಗೆಲ್ಲ, ಯಾಕೆಂದ್ರೆ ಭೂಕಂಪಕ್ಕೆ ರೆಡಿ ಆಗ್ತಾ ಇದ್ದಾರೆ ಅವರು. ಮೇ ಬಿ ಈ ಯುದ್ಧದಿಂದ ಆಗಿರ್ಬೋದು, ಅಥವಾ ಭೂಕಂಪದ ಮುಖಾಂತರವಾಗಿ ಯೆರೂಸಲೇಮ್ ಬೆಟ್ಟ, ಆ ದೇವಾಲಯದ ಬೆಟ್ಟ ಒಂದು ಕದಲುವಿಕೆ ನೋಡುತ್ತೆ, ಒಂದು ದೊಡ್ಡ ಕದಲುವಿಕೆ ನೋಡುತ್ತೆ. ಆ ಕದಲುವಿಕೆಯಲ್ಲಿ ಬರುವಾಗ ಆರಾಧನೆಯ ಸ್ಥಳವನ್ನು ಅವರು ಇಲ್ಲದಂತೆ ಮಾಡಬಹುದು, ಯುದ್ಧದಲ್ಲಿ ಅಥವಾ ಅದರಲ್ಲಿ ಬೀಳ್ಬೋದು, ಏನೋ ಒಂದು ನಡೆಯುತ್ತೆ. ಅಲ್ಲಿ ನಡೆದ ನಂತರ ಆ ಸ್ಥಳವನ್ನು ಅವರು ಪರಿಪೂರ್ಣವಾಗಿ ವಶ ಮಾಡ್ಕೋತಾರೆ. ವಶ ಮಾಡಿಕೊಂಡು ಪರಿಪೂರ್ಣವಾಗಿ ಹೋಲಿ ಸೈಟ್ ಅಂತ ಮಾರ್ಪಡಿಸ್ತಾರೆ. ಅಂದರೆ ಅದು ಪರಿಪೂರ್ಣವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪರಿಶುದ್ಧ ಭೂಮಿ ಎಂಬುದಾಗಿ ಹೇಳಿ ಆ ಪ್ರಾಂತ್ಯ ಪೂರ್ತಿಯಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ತಮ್ಮ ದೇವಾಲಯವನ್ನು ಕಟ್ಟುವುದಕ್ಕೆ ಬೇಕಾಗಿರುವ ಮುಖ್ಯ ಕೆಲಸವನ್ನು ಅವರು ಆರಂಭಿಸಲು ಮುಂದಾಗ್ತಾರೆ. ಅಷ್ಟರಲ್ಲಿ ಯುದ್ಧ ಅಂತ್ಯಕ್ಕೆ ಬರುತ್ತೆ. ಈ ಯುದ್ಧ ಅಂತ್ಯಕ್ಕೆ ಬರುವುದಕ್ಕೂ, ಅವರು ದೇವಾಲಯವನ್ನು ಕಟ್ಟುವುದಕ್ಕೆ ಆರಂಭಿಸುವುದಕ್ಕೂ ಅದರಲ್ಲಿ ಒಂದು ಪಾರ್ಟ್ ಮಾತ್ರ ಫಸ್ಟ್ ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಕೇಳೋದಾದರೆ, ಬಲಿಪೀಠವನ್ನು ತಂದು ಇಡ್ತಾರೆ, ಅಥವಾ ಅಲ್ಲಿ ಒಂದು ಬಲಿಪೀಠವನ್ನು ಕಟ್ತಾರೆ. ಇದುವೇ ಈಗ ಸತ್ಯವೇದದಲ್ಲಿ ಹೇಳ್ಪಟ್ಟಿರುವಂತಹ
ಮುಂದೆ ಸಂಭವಿಸಬೇಕಾಗಿರುವಂತಹ ಕಾರ್ಯ ಇನ್ನು ಮುಂದೆ ಇದೆಲ್ಲ ನಡಿಬೇಕು, ಯುದ್ಧ ಇದೆಲ್ಲ ಹಿಂಗೆ ನಡೆಯುತ್ತೆ. ಈ ಪರ್ಟಿಕ್ಯುಲರ್ ಆಗಿ ಆ ಬೆಟ್ಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಬೆಟ್ಟದಲ್ಲಿ ಬಲಿಪೀಠವೇ ಫಸ್ಟ್ ಬರುತ್ತೆ. ಆ ಬಲಿಪೀಠವನ್ನ ಅವರು ತಂದು ಸ್ಥಾಪಿಸುವಾಗ ನಾವು ಸತ್ಯವೇದವನ್ನು ಓದುವವರಿಗೆ, ಪ್ರೋಗ್ರಾಮ್ ನೋಡುವವರಿಗೆ, ನಮ್ಮ ಜನಗಳಿಗೆ ಎಲ್ಲರಿಗೂ ಹೇಳುವಂಥ ಒಂದು ಕಾರ್ಯ, ಯಾವಾಗ ನೀವು ಆ ಬಲಿಪೀಠವನ್ನು ನೋಡ್ತೀರೋ ಅಷ್ಟರೊಂದಿಗೆ ಸಭೆಯ ಕಾಲ ಅಂತ್ಯಕ್ಕೆ ಬರುವುದಕ್ಕೆ ಲಾಸ್ಟ್ ಸೆಕೆಂಡ್ ಬಂದಿತ್ತು ಅಂತ ಅರ್ಥ. ಅಷ್ಟಕ್ಕೆ ಸಭೆಯ ಕಾಲ ಅಂತ್ಯಕ್ಕೆ ಬರುತ್ತೆ. ಅದರ ನಂತರ ಚರ್ಚ್ ಈ ಭೂಮಿಯಲ್ಲಿ ಇರುವುದಕ್ಕೆ ಗೊತ್ತಿಲ್ಲ, ಅದು ಯಾವ ಬೇಕಾದ್ರೂ ನಡಿಬೋದು ಅಂತ ಇಟ್ಕೊಳ್ಳಿ ಅದನ್ನ. ಹಾಗಾದ್ರೆ ಈ ಬಲಿಪೀಠವನ್ನು ಕಟ್ಟುವವರೆಗೂ ನಮಗೆ ಸಮಯ ಇದೆಯಾ ಅಂತ ಕೇಳಿದ್ರೆ ಬಲಿಪೀಠವನ್ನು ಕಟ್ಟಾಯಿತು. ಅದನ್ನು ತಂದು ಇಲ್ಲಿ ಇಡಬೇಕು ಅಷ್ಟೇ. ಇಡುವುದಕ್ಕೆ ಯುದ್ಧ ಆರಂಭವಾಯಿತು. ಸೊ ನಮಗೆ ಬರುವಿಕೆಗೆ ಎಷ್ಟು ಸಮಯ ಇದೆ ಅಂತ ನೋಡಿ. ಹಾಗಾದ್ರೆ ಏನಾಗುತ್ತೆ ಅಂತ ಕೇಳೋದಾದ್ರೆ, ಈ ಬಲಿಪೀಠವನ್ನ ಇಡುವುದಕ್ಕೆ ಬೇಕಾಗಿರುವ ಎಲ್ಲ ಏರ್ಪಾಡನ್ನು ಅವರು ಮಾಡಿದೆ. ಅವರಿಗೆ ಬೇಕಾಗಿರುವುದು ಸ್ಥಳ ಮಾತ್ರ. ಸ್ಥಳಕ್ಕೆ ಬೇಕಾದ ಯುದ್ಧ ಆರಂಭವಾಗಿದೆ. ಸೊ ಉಚ್ಚಗಟ್ಟ ಸ್ಥಿತಿಗೆ ಬರಲು ಆರಂಭವಾಗಿದೆ. ಭೂಕಂಪ ಬರೋಕ್ಕೆ ಆರಂಭವಾಗಿದೆ. ಇದು ಮುಗಿಯುವುದಕ್ಕೂ ಅವರು ತಂದು ಇಡುವುದಕ್ಕೂ ಸರಿಯಾಗಿರುತ್ತೆ. ನಮ್ಮ ಬರುವಿಕೆ ಯಾವ ನಿಮಿಷ, ಯಾವ ಸೆಕೆಂಡ್ ಬೇಕಾದ್ರೂ ಬರಬಹುದು. ಸೊ ಇದು ಒಂದು ನಮಗಿರುವಂತಹ ಗುರುತು, ಜೆರುಸಲೇಮ್ನಲ್ಲಿ ನಡೆಯುವಂತಹ ಗುರುತು. ಈ ಒಂದು ಯುದ್ಧದ ಬಹು ಮುಖ್ಯವಾಗಿರುವಂತಹ ರಿಸಲ್ಟ್ ಇದುವೇ. ಲೋಕದಲ್ಲೇ ಯುದ್ಧ ಬಂದು ಒಂದು ಕಾರಣಕ್ಕೋಸ್ಕರವಾಗಿ ನಡೆಯಲ್ಪಡುತ್ತದೆ. ಅವರು ಒಂದು ಕಾರಣ ಇಟ್ಟಿರ್ತಾರೆ. ಬೈಬಲ್ ಅದರ ಹಿಂದೆ ಒಂದು ಕಾರಣ ಇಟ್ಟಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಮೊದಲನೆಯ ಮಹಾಯುದ್ಧ ಯಾಕೆ ನಡೆಯುತ್ತೆ ಎಂಬುದಾಗಿ ವರ್ಲ್ಡ್ ಹಿಸ್ಟ್ರಿ ತೆಗೆದು ನೋಡ್ರಿ. ಆ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಆಸ್ಟ್ರಿಯಾ ದೇಶದ ಅರಸನು ಜರ್ಮನಿಗೆ ಒಂದು ಟೂರ್ಗೆ ಹೋಗ್ತಾರೆ. ಹೋಗ್ಬೇಕಾದ್ರೆ ಜರ್ಮನಿ ಅವ್ರನ್ನ ಏನು ನೋಡಿದ್ರು ಅಂದರೆ, ಅಲ್ಲಿರುವಂಥ ಒಬ್ಬ ಯವನಸ್ಥ ಒಂದು ಚಿಕ್ಕ ಸಮಸ್ಯೆಯಲ್ಲಿ ಸಾಯಿಸಿಬಿಡ್ತಾನೆ. ಅವ್ರನ್ನ ಸಾಯಿಸಿದ ಕೂಡಲೇ ಆಸ್ಟ್ರಿಯಾ ಬಂದು ಜರ್ಮನಿಯ ಮೇಲೆ ದಂಡೆತ್ತಿ ಬರುತ್ತೆ. ಈಗ ಜರ್ಮನಿ ಆಸ್ಟ್ರಿಯಾಗೆ ವಿರುದ್ಧವಾಗಿ ಯುದ್ಧವನ್ನು ಆರಂಭಿಸ್ತಾರೆ. ಈಗ ಜರ್ಮನಿಗೆ ಆಧರಣೆಯ ಕೆಲವೊಂದು ಪಡೆಗಳು, ಆಸ್ಟ್ರಿಯಾಗೆ ಕೆಲವೊಂದು ಪಡೆಗಳು ಆಧರಣೆಯಾಗಿ ಬರುತ್ತೆ. ಇದರ ಅಂತ್ಯದಲ್ಲಿ ಮೊದಲನೇ ಮಹಾಯುದ್ಧ ಸಂಭವಿಸಿತ್ತು. ಬಹಳ ದೊಡ್ಡ ಕಾರ್ಯಗಳು ನಡೆಯುತ್ತೆ, ಎಲ್ಲ ನಡೆಯಿತು. ಆದರೆ ಇದರ ಹಿಂದೆ ಇರುವಂತಹ ದೇವರ ಯೋಜನೆ ಏನು ಅಂತ ನೋಡುವುದಾದರೆ, ಇದು ಅವರು ಏರ್ಪಡಿಸಿದ್ದು ಅವರು ನಡೆಸ್ಕೋತಾರೆ. ಮುಗಿಬೇಕಾದರೆ ಇಸ್ರೇಲ್ ಎನ್ನುವಂತಹ ಜನ ಮತ್ತೆ ಸ್ವಂತ ದೇಶ ಬರುವುದಕ್ಕೆ ಸೈನ್ ಆಗುತ್ತೆ, ಬಾಲ್ಫೋರ್ ಡಿಕ್ಲರೇಷನ್. ಏಕೆಂದ್ರೆ ಈ ಲೋಕದ ಯುದ್ಧದಲ್ಲಿ ಒಂದು ಯಹೂದ್ಯರ ಸರ್ ವೈಸ್ಮನ್ ಒಂದು ಅಗತ್ಯತೆ ಅಂತ ಬರುತ್ತೆ. ಅವ್ರು ಹೆಲ್ಪ್ ಮಾಡ್ತಾರಲ್ಲಿ. ಆ ಹೆಲ್ಪ್ಗೆ ಅವ್ರು ಕೇಳ್ತಾರೆ ನಮಗೇನು ಬೇಕು ಅಂತ. ಅವ್ರು ಇದನ್ನು ಕೇಳ್ತಾರೆ. ಯಾವ ರೀತಿ ಬರುತ್ತೆ ನೋಡಿ, ಇಲ್ವಾ, ಈ ರೀತಿ ನಡೆದು ಮುಗಿಯಿತು. ಅದೇ ರೀತಿಯಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಇದು ಯಾಕೆ ನಡೆಯಿತು ಅಂತ ನೀವು ನೋಡುವುದಾದರೆ, ಹಿಟ್ಲರ್ನ ದೇಶ ಹಿಡಿಯುವಂತಹ ಆಸೆ. ಅವರು ಮೊದಲು ರೊಮೇನಿಯಾ ಒಳಗೆ ಬಂದರು, ಪೋಲೆಂಡ್, ಹಿಂಗೆಲ್ಲ ಬರ್ತಾ ಬರ್ತಾ ಕೊನೆಯದಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಪೋಲೆಂಡ್ ಬಳಿಯಲ್ಲಿ ಹೋಗಿ ಏನು ಮಾಡ್ತಾರೆ, ಹಿಂಗೆಲ್ಲ ಇಂಗ್ಲೆಂಡ್ ಬಳಿಯಲ್ಲಿ ಒಂದು ಒಪ್ಪಂದ ಮಾಡ್ತಾರೆ. ಒಂದು ವೇಳೆ ಹಿಟ್ಲರ್ ನಾಳೆ ನಮ್ಮನ್ನು ಹಿಡಿಯಕ್ಕೆ ಬಂದರೆ ನೀವು ನಮಗೆ ಸೈನ್ಯದ ಸಹಾಯ ಮಾಡಬೇಕು ಅಂತೇಳಿ. ಆಗ ಇಂಗ್ಲೆಂಡ್ ದೊಡ್ಡ ರಾಷ್ಟ್ರವಾಗಿದೆ, ಸಹಾಯ ಮಾಡಬೇಕು ಅಂತ ಕೇಳ್ತಾರೆ. ಆ ಸ್ಥಳದಲ್ಲಿ ಆ ಇಂಗ್ಲೆಂಡ್ಗೂ ಹಿಟ್ಲರ್ಗೂ ದೊಡ್ಡ ಘರ್ಷಣೆ ಉಂಟಾಗುತ್ತದೆ ಅಲ್ಲಿ. ಈಗ ಹಿಟ್ಲರ್ಗೆ ಆಧರಣೆಯಾಗಿ ಮುಸೋಲಿನಿ ಒಳಗೆ ಬರ್ತಾರೆ, ಇಟಾಲಿ ಮುಸೋಲಿನಿ ಒಳಗೆ ಬರ್ತಾರೆ. ಅನಂತರ ಹಿಟ್ಲರ್ಗೆ ಸಹಾಯವಾಗಿ ಜಪಾನ್ ಒಳಗೆ ಬರುತ್ತೆ. ಈಗ ಒಂದೊಂದು ದೇಶವಾಗಿ ಒಳಗೆ ಬರೋದಕ್ಕೆ ಆರಂಭವಾಗ್ತಾರೆ. ಈ ಕಡೆಯಲ್ಲಿ ಇಂಗ್ಲೆಂಡ್ಗೆ ಆಧಾರವಾಗಿ ರಷ್ಯಾ ಬರುತ್ತೆ. ಯಾಕೆಂದರೆ ರಷ್ಯಾ ಒಳಗೆ ಇವ್ರು ಹೋಗ್ತಾರೆ ಹಿಟ್ಲರ್. ಸೊ ರಷ್ಯಾ ಬರುತ್ತೆ, ಇವರೆಲ್ಲ ಸೇರಿ ಅವ್ರನ್ನ ಕ್ಲೋಸ್ ಮಾಡ್ತಾರೆ. ಇದು ಸೆಕೆಂಡ್ ವರ್ಲ್ಡ್ ವಾರ್. ಆದರೆ ಇದರ ನಡುವೆಯೇ ಇಸ್ರೇಲ್ ಎನ್ನುವಂತಹ ದೇಶ ರೂಪುಗೊಳ್ಳುವುದಕ್ಕೆ ದಾರಿ ಉಂಟಾಯಿತು. ಸೊ ವರ್ಲ್ಡ್ಗೆ ಒಂದು ಕಾರಣ ಇರುತ್ತೆ, ಅದರ ಹಿಂದೆ ಇಲ್ಲೊಂದು ಕಾರಣ ಇರುತ್ತೆ, ಸ್ಪಿರಿಚುವಲ್ ಕಾರಣ ಇರುತ್ತೆ. ಅದೇ ರೀತಿ ಇವಾಗ ನಡೆಯುವಂತಹ ಯುದ್ಧ ವರ್ಲ್ಡ್ಗೆ ತಿಳಿದ ಮಟ್ಟಿಗೆ ಇರಾನ್ ಅನ್ನ ಒಡೆಯುವುದಕ್ಕಿರುವಂತಹ ಯುದ್ಧ. ಅವರ ಪ್ರಕಾರ ಇಸ್ರೇಲ್ನ ಅಮೆರಿಕನ ಒಂದು ದಾರಿ ಮಾಡಬೇಕು. ಏಕೆಂದರೆ ಇವರು ಬಹಳ ದೇಶಗಳಲ್ಲಿ ಈ ರೀತಿ ಮಾಡಿದ್ದಾರೆ. ಸೊ ಇದುವೇ ಅದಕ್ಕೆ ರೀಸನ್ ಆಗಿರುತ್ತೆ. ಆದರೆ ಬೈಬಲ್ ಪ್ರಕಾರ ಇದುವೇ ಮೂರನೇ ದೇವಾಲಯ ಬರುವುದಕ್ಕೆ ಸ್ಥಳ ಸಿಗುವಂತಹ ಸ್ಥಳವಾಗಿ ಯುದ್ಧವಾಗಿ ಮಾರ್ಪಡುತ್ತೆ. ಅದರ ಜೊತೆಗೆ ಬೈಬಲ್ ಸಂಭವಗಳು ಒಂದಾದ ನಂತರ ಒಂದು ಕ್ರಮವಾಗಿ ಬರುತ್ತದೆ. ಇದುವೇ ಮುಂದೆ ನಡೆಯಲಿರುವಂತಹ ಮುಖ್ಯವಾಗಿರುವ ಸಂಭವ. ಇದರ ಜೊತೆಗೆ ಯುದ್ಧದ ಮುಖಾಂತರವಾಗಿ ಇದರ ಹಿಂದೆ ಬರುವಂತಹ ಪರಿಣಾಮಗಳೇನು, ಅದು ಕರ್ತನಿಗೆ ಚಿತ್ತವಾದರೆ, ಬರುವಿಕೆ ತಡವಾದರೆ ಮತ್ತೊಂದು ಎಪಿಸೋಡ್ ನಲ್ಲಿ ನೋಡೋಣ. ಆದರೆ ಇದರಲ್ಲಿ ನಂತರ ಮೂರನೇ ಮಹಾಯುದ್ಧವಾಗಿ ಮಾರ್ಪಟ್ಟು ಆ ಸ್ಥಳದಲ್ಲಿ ಬಲಿಪೀಠ ಕಟ್ಟುವವರೆಗೂ ಆ ಬೆಟ್ಟ, ಅದರ ಕುರಿತಾಗಿ ಎಪಿಸೋಡ್ ಅಲ್ಲಿ ಇಲ್ಲಿ ನಿಲ್ಲಿಸೋದು ಸರಿಯಾಗಿರುತ್ತೆ ಅನಿಸ್ತೀನಿ. ಓಕೆ ಉದರ್, ಬಹಳ ಸಂತೋಷ. ಇವತ್ತು ಯೆರೂಸಲೇಮ್ ಕುರಿತಾಗಿ, ದೇವಾಲಯದ ಕುರಿತಾಗಿ ಅದ್ಭುತವಾಗಿ ನಮ್ಮೊಂದಿಗೆ ವಿವರಿಸಿದ್ರಿ. ಈ ಸಂಚಿಕೆಗೆ ಬಂದಿದ್ದಕ್ಕಾಗಿ ಬಹಳ ಪ್ರೈಸ್ ಲಾರ್ಡ್. ಪ್ರಿಯರಾದವರೇ, ಈ ಒಂದು ಸಂಚಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಯೆರೂಸಲೇಮಿನ ದೇವಾಲಯದ ಕುರಿತಾಗಿ, ಯೆರೂಸಲೇಮ್ ದೇವಾಲಯಕ್ಕೆ ಇಸ್ರಾಯೇಲರು ಯಾವ ರೀತಿಯಾಗಿ ಸಿದ್ಧರಾಗಿದ್ದಾರೆ ಎಂಬುದಾಗಿ ಅದರ ಕುರಿತಾಗಿ ನಾವು ವಿವರವಾಗಿ ನೋಡಿದ್ದೇವೆ. ಅದರಲ್ಲಿ ಕಡೆಯದಾಗಿ ನಾವು ನೋಡಿದ್ದೇನೆಂದರೆ, ಈ ಯೆರೂಸಲೇಮ್ ದೇವಾಲಯ ನಮಗೆ ಏನನ್ನು ಸೂಚಿಸುತ್ತದೆ ಅಂದರೆ, ದೇವರ ಬರೋಣ ಬಹಳ ಸಮೀಪವಾಗಿದೆ ಎಂಬುದಾಗಿ ನಮಗೆ ಸೂಚಿಸುವಂಥದ್ದಾಗಿದೆ. ಆದ್ದರಿಂದ ನಾವೆಲ್ಲರೂ ದೇವರ ಬರುವಿಕೆಗೆ ಸಿದ್ಧರಾಗೋಣ. ಸಾಧ್ಯವಾಗುವಷ್ಟರ ಮಟ್ಟಿಗೆ ಅನೇಕರು ನಾವು ಸಿದ್ಧಪಡಿಸೋಣ. ದೇವರು ಶೀಘ್ರವಾಗಿ ಬರಲಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.